ಸಿಯಾನ್ಕರಣ ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆ ಸ್ವಾಗತ. ನಾನು ಮುಂದೆ ಸುದ್ದಿ ಏನು ಅಂತಂದ್ರೆ, ಸಿದ್ದರಾಮ ಅವರ ಒಂದು ಗಿಣಿರಾಮ ಕತೆ. ಈ ಸಿದ್ದರಾಮ ಮತ್ತು ಗಿಣಿರಾಮ ಅಂತಂದ್ರೆ, ಈ ಗಿಣಿರಾಮ ಅಂತ ಯಾರಿಗೆ ಹೇಳ್ತೀವಿ ಅಂದ್ರೆ, ಹೇಳಿದ ಮಾತು ಕೇಳೋ ಗಿಣಿರಾಮ ಅಂತ. ಅರೆ ಗಿಣಿರಾಮ, ನನ್ನ ಮಾತು ಕೇಳು ಅಂತೀವಿ. ಆದ್ರೆ ನಾನು ಯಾವುದೇ ಮಾತು ಕೇಳಲ್ಲ ಅನ್ನೋ ಗಿಳಿ ಇದು ಸಿದ್ದರಾಮ. ಈ ಸಿದ್ದರಾಮ ಯಾವ ಗಿಳಿ ಮಾತನ್ನು ಕೇಳಲ್ಲ. ಸೊ ಇದು ಗಿಣಿ ಅಂತ ಅನ್ಕೊಂಡ್ರು ಗಿಡಗ. ಇವರು ಮತ್ತೆ ಇವರನ್ನ ಈ ಬಹುತೇಕ ಪೊಲಿಟಿಕಲ್ ಅನಾಲಿಸ್ಟ್ ಐರನ್ ಲೆಗ್ ಅಂತ ಇವ್ರನ್ನ ಕರೀತಾರೆ. ಐರನ್ ಲೆಗ್ ಸಿದ್ದರಾಮ, ಅದರಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ಗೆ ಐರನ್ ಲೆಗ್. ಅಂದ್ರೆ ಇವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಸಮಾಜವಾದಿ ಹಿನ್ನೆಲೆ ಮತ್ತು ಜನಪರ ಹಿನ್ನೆಲೆ. ಇಷ್ಟ್ರ ಮಧ್ಯ ಸಿದ್ದರಾಮಯ್ಯನವರು ಐರನ್ ಲೆಗ್ ಅಂತೇಳಿ ಯಾಕೆ ಕರೀತಾರೆ ಪೊಲಿಟಿಕಲ್ ಅನಾಲಿಸ್ಟ್ಗಳು ಅಂತ. ಅಂಡ್ ಐ ಆಮ್ ಆಲ್ಸೋ ಎಂಡೋಸಿಂಗ್ ದಟ್. ಯಾಕೆ ಎಂಡೋಸ್ ಮಾಡ್ತೀನಿ ಅಂತಂದ್ರೆ, ಸಿದ್ದರಾಮಯ್ಯ ನಂತರ ಕಾಂಗ್ರೆಸ್ ಇರಬಾರ್ದು, ಕಾಂಗ್ರೆಸ್ ಇಲ್ಲ, ಅಸ್ತಿತ್ವನೇ ಇಲ್ಲ ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ ಅನ್ನ ಹ್ಯಾಂಡಿಕ್ಯಾಪ್ ಮಾಡಿ ಕೂರಿಸಿದ್ದಾರೆ. ಸೊ ಹಂಗನ್ಸುತ್ತೆ. ಆದ್ರೆ ಹಂಗಿಲ್ಲ, ಕಾಂಗ್ರೆಸ್ ಹಂಗಿಲ್ಲ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪುಟಿದೆದ್ದ ರೀತಿ ನೋಡಿದ್ರೆ, ಸೊ ಇಡೀ ಕಾಂಗ್ರೆಸ್ ಅಲ್ಲಿ ಒಬ್ಬ ಪಳಗಿದ ರಾಜಕಾರಣಿ, ಯಾವ ಪಳಗಿದ ರಾಜಕಾರಣಿ ಕೂಡ, ಒಬ್ಬ ತಂತ್ರಜ್ಞ ನಿಪುಣ ಕೂಡ ಮಾಡಕ್ಕಾಗದಿರೋ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಾರೆ. ಸೊ ಆ ತಂತ್ರಜ್ಞ, ನಿಪುಣ ರಾಜಕಾರಣಿ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಚೆಕ್ ಮೇಟ್ ಕೊಡ್ತಕ್ಕಂಥ ಕೆಲಸವನ್ನ ಈ ಐರನ್ ಲೆಗ್ ಸಿದ್ದರಾಮಯ್ಯ ಮಾಡ್ತಾರೆ. ಇವತ್ತು ನಿಮ್ ಮುಂದೆ ಬರೀ ಒಂದು ಘಟನೆಗಳನ್ನ ನಿಮ್ ಮುಂದೆ ಹೇಳಲ್ಲ, ಒಂದು ಸೀರೀಸ್ ಆಫ್ ಈವೆಂಟ್ಸ್ ಇದೆ. ಇವತ್ತು RCBಯ ಚರ್ಚೆ ನಡೀತು ಸದನದಲ್ಲಿ. RCBಯ ಚರ್ಚೆ ನಡೆದಂತ ಸಂದರ್ಭದಲ್ಲಿ ನಾವು ಈ ಚರ್ಚೆ ಮಾಡ್ತಾ ಇದ್ವಿ. ದೆಹಲಿಯ ಸಂಸತ್ತಿನಲ್ಲಿ ಕೂಡ ಪಹಲ್ಗಾಮ್ನಲ್ಲಿ ಸತ್ತಂತಹ ದಾಳಿಗೆ ತುತ್ತಾದಂತವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾರೆ. ಹಾಗೇನೆ ಕರ್ನಾಟಕದ ವಿಧಾನಸಭೆಯಲ್ಲೂ ಕೂಡ RCBಯಲ್ಲಿ ಸತ್ತಂತವ್ರಿಗೆ ಕೂಡ, ಕಾಲ್ತುಳಿ ಸತ್ತಂತವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾರೆ. ಸೊ ಹೌ ವಿ ಸೀರಿಯಸ್ ಅನ್ನೋದು ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ಇನ್ನೊಂದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಬೇಕಾಗಿರ್ತಕ್ಕಂಥ, ಈ RCB ಗಲಾಟೆಯಿಂದ ಒಂದು ಹಿಡಿತ ಸಾಧಿಸ್ತೀವಿ ಹೈಕಮಾಂಡ್. ಯಾವ ಮಟ್ಟಕ್ಕೆ ಹಿಡಿತ ಸಾಧಿಸ್ತು ಅಂತಂದ್ರೆ, ಸಿದ್ದರಾಮಯ್ಯನವರ ಎಲ್ಲ ಮಾತುಗಳಿಗೆ, ಎಲ್ಲ ಪಟ್ಟುಗಳಿಗೆ ಎಸ್ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರ ಮಾತಿಗೆ ಎದುರೇಟೇ ಇಲ್ಲ, ಎದುರು ಹೇಳೇ ಇಲ್ಲ ಹೈಕಮಾಂಡ್. ಅಷ್ಟರ ಮಟ್ಟಿಗೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಜೀ ಉಜೂರ್ ಅನ್ನೋ ರೀತಿಯಲ್ಲಿ ಇತ್ತು. ಮತ್ತು ಸಿದ್ದರಾಮಯ್ಯನಿಗೆ ಫುಲ್ ಸ್ಟ್ರೆಂತ್ ಅನ್ನು ಕೊಟ್ಟಿದ್ದು ರಾಹುಲ್ ಗಾಂಧಿ. ಆದ್ರೆ ಅದೇ ರಾಹುಲ್ ಗಾಂಧಿ ಹೇಗೆ ಸಿದ್ದರಾಮಯ್ಯನವರಿಗೆ ಮಾರಕ ಆಗ್ತಾ ಹೋದ್ರು ಅಂತಂದ್ರೆ, ಆಫ್ಟರ್ RCB ಇನ್ಸಿಡೆಂಟ್ ಸಿದ್ದರಾಮಯ್ಯ ಡಮ್ಮಿ ಆಗ್ತಾ ಹೋದ್ರು. ಡಮ್ಮಿ ಅಂದ್ರೆ ಅವ್ರ ಆಪ್ತ ಗೋವಿಂದರಾಜು ರಾಜೀನಾಮೆ ಕೊಡಿಸಿದ್ರು. ಅವರದೇ ಕಮ್ಯುನಿಟಿಯ ದಯಾನಂದ್ ಅವರು ಅವ್ರಿಗೆ ಸಸ್ಪೆಂಡ್ ಮಾಡಿದ್ರು. ಇದೆಲ್ಲ ಸೆಕೆಂಡ್ರಿ. ಆದ್ರೆ 11 ಜನ ಸತ್ತಿದ್ದು ಒಂದು ಆಘಾತಕರ, ಮತ್ತು ಅದು ಗವರ್ಮೆಂಟ್ ಇವೆಂಟ್ ಆಗಿ ಕನ್ವರ್ಟ್ ಆಗಿದ್ದು ಕೂಡ ಆಘಾತ. ಇವತ್ತು ಒಬ್ಬ ಜನಸಾಮಾನ್ಯ ಕೂಡ ವಿಧಾನಸೌಧದ ಹತ್ರಕ್ಕೆ ಹೋಗ್ತಾರೆ. ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ AIDSO ಪ್ರತಿಭಟನೆ ಮಾಡ್ತಾ ಇದ್ರು. ಬೇರೆಯವರು ಪ್ರತಿಭಟನೆ, ಫ್ರೀಡಂ ಪಾರ್ಕ್ ಪ್ರತಿಭಟನೆ, ಅವ್ರ ಪಾಡಿಗೆ ಅವ್ರು ಪ್ರತಿಭಟನೆ ಮಾಡ್ಕೊಂಡು ಹೋಗ್ತಾರೆ. ಯಾರಿಗೆ ಮನವಿ ಸಲ್ಲಿಸ್ತಾರೋ, ಯಾವ ಮಂತ್ರಿ ನೋಡ್ತಾರೋ ಗೊತ್ತಿಲ್ಲ.
ಆದ್ರೆ ಅವರೆಲ್ಲ ಯಾರಿಗೆ ಮನವಿ ಕೊಡಬೇಕು, ಸಲ್ಲಿಸ್ಬೇಕು ಅಂದ್ರೆ ಅಧಿಕಾರಸ್ಥರಿಗೆ. ಅಧಿಕಾರಸ್ಥರು ಎಲ್ಲಿರ್ತಾರೆ? ವಿಧಾನಸೌಧದಲ್ಲಿ ಇರ್ತಾರೆ, ಕಚೇರಿಗಳಿರ್ತಾರೆ. ಅಲ್ಲಿ ಹೋಗಿ ಮನವಿ ಸಲ್ಲಿಸ್ಬೇಕು, ಅಥವಾ ಅಧಿಕಾರಸ್ಥರೇ ಅಲ್ಲಿಗೆ ಬರಬೇಕು. ಸೊ ಅದು ಹೇಗೆ ಸಲ್ಲಿಸ್ತಾರೋ ಮನವಿ, ಅಥವಾ ಇವರು ಒಂದಿಬ್ರು ಇಲ್ಲಿ ಪ್ರತಿಭಟನೆ ಮಾಡಿ ಅಲ್ಲಿ ಹೋಗಿ ಸಲ್ಲಿಸ್ತಾರೆ. ಸೊ ಈ ಆಳುವವರಿಗೆ ಆ ಸಂಕಟ, ಪ್ರತಿಭಟನಾಕಾರರ ಅಳಲು ಕೇಳಬೇಕಾಗಿದೆ. ಸೊ ಅಂತವ್ರಿಗೆ ಅಲ್ಲಿ ವಿಧಾನಸೌಧಕ್ಕೆ ಪ್ರವೇಶ ಇದೆ. ಸೊ ಅವರು ಪ್ರತಿಭಟನೆ ಮಾಡೋ ಹಕ್ಕು ಕೂಡ ಈಗ ನಮ್ಮ ದೇಶದಲ್ಲಿ ಇಲ್ಲ. ಯಾವ ಗಾಂಧಿ ಪ್ರತಿಭಟನೆ ಮಾಡಿ ಘೋಷಣೆ ಕೂಗ್ತಾ ಹಸಿವು ಸತ್ಯಾಗ್ರಹ ಮಾಡ್ತಿ ದೇಶಕ್ಕೆ ಒಂದು ಸ್ವಾತಂತ್ರ್ಯ ತಂದುಕೊಂಡ್ರು. ಸೊ ಅಂತದ್ದೇ ಅವೆಲ್ಲವೂ ಕೂಡ ಇವತ್ತು ಅದನ್ನ ಸ್ವತಂತ್ರ ಭಾರತದ ಸ್ವತಂತ್ರ ಸರ್ಕಾರಗಳು ಇದನ್ನ ಇಲ್ಲ ಅಲ್ಲಗಳಿದೆ. ಅದನ್ನು ತೆಗೆದ ಇದು ಮಾಕ್ರಿ ಆಫ್ ಗಾಂಧಿ ವೆಪನ್ಸ್. ಗಾಂಧಿ ವೆಪನ್ ಇಷ್ಟೇ: ಪ್ರೊಟೆಸ್ಟ್, ಹಂಗರ್ ಸ್ಟ್ರೈಕ್. ಪ್ರೊಟೆಸ್ಟ್ ಯಾರ ವಿರುದ್ಧ? ಎಸ್ಟಾಬ್ಲಿಷ್ಮೆಂಟ್, ಸರ್ಕಾರದ ವಿರುದ್ಧ ಪ್ರತಿಭಟನೆ. ಸೊ ಇಲ್ಲಿ ಸಿದ್ದರಾಮಯ್ಯನವರಿಗೆ ಇಲ್ಲಿ ಪ್ರತಿಭಟನೆ ಎದುರಾಗ್ತಿರೋದೇ ಹೈಕಮಾಂಡ್ ಅವ್ರು ಹೇಳಿದಕ್ಕೆಲ್ಲ ಕೇಳಿ ಕೊನೆಗೆ ಯಾವ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕಾಯ್ತು ಅಂತಂದ್ರೆ, ರಾಜಣ್ಣ ಓಪನಿಂಗ್ ಬ್ಯಾಟ್ಸ್ಮನ್. ಸಿದ್ದರಾಮಯ್ಯನವರಿಗೆ ಕ್ರಿಕೆಟ್ ಅಂದ್ರೆ ಬಹಳ ಇಷ್ಟ, ಹಂಗಾಗಿ ಕ್ರಿಕೆಟ್ ಭಾಷೆಯಲ್ಲಿ ಹೇಳ್ತೀನಿ. ಓಪನಿಂಗ್ ಬ್ಯಾಟ್ಸ್ಮನ್, ಪಿಂಚ್ ಹಿಟ್ಟರ್, 6 ಬಾರಿಸ್ತಾನೆ ಬಂದ ತಕ್ಷಣ ಪಿಂಚ್ ಹಿಟ್ಟರ್ ಬಾರಿಸ್ತಾನೆ ಇರ್ತಾರೆ. ಯಾಕಂದ್ರೆ ನಾನು ಪಿಂಚ್ ಹಿಟ್ಟರ್. ಒಂದು ಓವರ್ನಲ್ಲಿ 6 ಎಷ್ಟು ಆಗುತ್ತೋ ಅಷ್ಟು ಬಂದು ಬಾರಿಸ್ ಹೋಗುದು. ಸೊ ಅಂತ ಪಿಂಚ್ ಹಿಟ್ಟರ್ KN ರಾಜಣ್ಣ. ಜೊತೆಗೆ ಇವರು ಕೂಡ ಪ್ಲೇ ಬಾಯ್, ಆಮೇಲೆ ಹನಿ ಬಾಯ್. ಸೊ ಈ ಹನಿ ಬಾಯ್ ಸಿಕ್ಕಾಕೊಂಡು ಮತ್ತೆ ಹನಿ ಕತೆ ಆಚೆ ಬಂದು ಕೊನೆಗೆ ನಾನೇನ್ ಶ್ರೀರಾಮಚಂದ್ರ ಅಲ್ಲ ಅಂತ ಹೇಳಿ ಅವರೇ ಸೆಲ್ಫ್ ಸರ್ಟಿಫಿಕೇಟ್ ಕೊಟ್ಕೊಂಡು ಹೋದ್ರು. ಸೊ ಅಲ್ಲೇನೋ ಸರ್ಕಾರಕ್ಕೆ ಮಾನಭಂಗ ಮಾಡಿದ್ರು. ಆ ಹುಡುಗಿ ಅವ್ರಿಗೆ ಮಾನಭಂಗ ಮಾಡಿದ ಬಿಟ್ಲು, ಅವ್ರ ಸರ್ಕಾರಕ್ಕಂತೂ ಮಾನಭಂಗ ಮಾಡಿದ್ರು. ರಾಜಣ್ಣ ಹೈಕಮಾಂಡ್ಗಂತೂ ಮಾನಭಂಗ ಆಯ್ತು. ಅಷ್ಟ್ರ ಮಟ್ಟಿಗೆ ರೇಪ್ ಮಾಡಂತ ರಾಜಣ್ಣಂಗೆ ಕಾಪಾಡಿದ್ದು, ಭದ್ರಕೋಟೆಯಂತೆ ಕಾಪಾಡಿಕೊಂಡಿದ್ದು ಕ್ಯಾಪ್ಟನ್ ಸಿದ್ದರಾಮಯ್ಯ. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಅಂದ್ರೆ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳಂತ ಹೈಕಮಾಂಡ್ ಸುಮ್ಮನೆ ಕೂತಿತ್ತು. ಸೊ ಕ್ಯಾಪ್ಟನ್ ಹೇಳ್ದಂಗೆ ಬಿಡ್ಬೇಕು ಪ್ಲೇಯರ್ಸ್ನ, ಓಕೆ ಆಡ್ಲಿ. ಕೊನೆಗೆ ರಾಜಣ್ಣ ಎಲ್ಲಿಗೆ ಬಂದ್ರು ಅಂದ್ರೆ, ಸೊ ಯಾವ ಹೈಕಮಾಂಡ್, ಯಾವ ವೇಣುಗೋಪಾಲ್, ಯಾವ ಸುರ್ಜೇವಾಲ, ನಾನೇ ಹೈಕಮಾಂಡ್, ನಾನು ಯಾರಿಗೂ ಎದುರಲ್ಲ, ನಾನು ಯಾರ ಮಾತು ಕೇಳಲ್ಲ. ಸೊ ಈ ರೀತಿಯ ಮಾತುಗಳನ್ನ ಹೇಳಕ್ ಶುರು ಮಾಡಿ. ಸೊ ಈ ಎಲ್ಲಾ ಮಾತುಗಳನ್ನ ಕೇಳ್ತಾ ಕೊನೆಗೆ ಎಲ್ಲಿಗೆ ಬಂದಿತ್ತು ಗೊತ್ತಂದ್ರೆ, ರಾಹುಲ್ ಗಾಂಧಿ ಅವ್ರಿಗೆ ನಮ್ದೇ ಸರ್ಕಾರ ಆಯ್ತು, ನಾವು ವೋಟರ್ ಲಿಸ್ಟ್ ಮಾಡಿದ್ವಿ. ಯಾರು ವೋಟರ್ ಲಿಸ್ಟ್ ಮಾಡ್ತಾರೆ? ಯಾರು ಸರ್ಕಾರ ವೋಟರ್ ಲಿಸ್ಟ್ ಮಾಡುತ್ತಾರೆ? ಸೊ ಆ ಮಟ್ಟಕ್ಕೆ ಮಾತಾಡಿದ್ರು. ಮತ್ತು ಆ ವಿಡಿಯೋವನ್ನ ಬಿಜೆಪಿ ಹೈಪ್ ಮಾಡ್ತು. ಜೊತೆಗೆ ಅದನ್ನ ರಾಹುಲ್ ಗಾಂಧಿನ ಮಾಕ್ರಿ ಮಾಡ್ತಕ್ಕಂಥ ಮಟ್ಟಕ್ಕೆ ಬಂತು. ಅಷ್ಟಲ್ದೇನೆ ಸ್ವತಃ ಒಂದು ವೇದಿಕೆ, ಬೆಂಗಳೂರಲ್ಲಿ ನಡೆದಂತಹ ವೇದಿಕೆ. ಸೊ ಈ ವೇದಿಕೆಯಲ್ಲಿ ರಾಹುಲ್ ಗಾಂಧಿಯನ್ನ ರಾಜಣ್ಣ ಅಲ್ಲೂ ಕೂಡ ಅವಮಾನಿಸಿದ್ರು. ಸೊ ಅಲ್ಲಿ ತಲೆದಂಡ ಆಗ್ಲೇಬೇಕಾಯ್ತು. ಇದೆಲ್ಲಕ್ಕಿಂತ ಮುಂಚೆ ನೀವೆಲ್ಲ ಗಮನಿಸ್ಬೇಕು, ಆರ್ ಸಿ ಬಿ ಘಟನೆ ನಂತರ ರಾಹುಲ್ ಗಾಂಧಿ ಸಾಕಷ್ಟು ಇನ್ಸ್ಟ್ರಕ್ಷನ್ಗಳನ್ನ ಸಿದ್ದರಾಮಯ್ಯರು ಕೊಟ್ಟರು. ಅದರಲ್ಲಿ ಮೊದಲನೇ ಇನ್ಸ್ಟ್ರಕ್ಷನ್ ಏನು ಅಂತಂದ್ರೆ, ತೆಲಂಗಾಣ ಮಾದರಿ ಈಗ ಏನು ಜಸ್ಟಿಸ್ ಒಂದು ರೆಡ್ಡಿ ಅವರು, ಜಸ್ಟಿಸ್ ಉಪರಾಷ್ಟ್ರಪತಿಯ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ರೆಡ್ಡಿ ಅವರು ಏನು ಒಂದು ಕ್ಯಾಸ್ಟ್ ಸೆನ್ಸಸ್ ಬೇಸ್ ಅನ್ನ ತಂದು ಕೊಟ್ಟರು. ಮತ್ತು ಅದನ್ನು ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿ ರಾಹುಲ್ ಗಾಂಧಿ ತೋರಿಸಿದ್ರು. ಅದಕ್ಕಿಂತ ಮೊದಲೇ ಇತ್ತು ಕರ್ನಾಟಕದ ಮಾದರಿ. ಆ ಮಾದರಿಯನ್ನ ಬಿಂಬಿಸಿ ಕೊಡಿ ನಮ್ಗೆ ಅಂದ್ರೆ ಸಿದ್ದರಾಮಯ್ಯ ತಳ್ತಾನೆ ಬಂದ್ರು. ಅದು ಆ ವರದಿ ಆಚೆಗೆ ಬರಲೇ ಇಲ್ಲ. ಸೊ ಆ ವರದಿ ಬಂದ್ರೆ ಒಕ್ಕಲಿಗರು, ಲಿಂಗಾಯತರು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ಸೊ ನಾವು ಇದನ್ನ ಬಹಿರಂಗಪಡಿಸಕ್ಕಾಗಲ್ಲ ಅಂತೇಳಿ ರಾಹುಲ್ ಗಾಂಧಿ ಅವ್ರನ್ನ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಮಾಡಿ. ಸೊ ಅದು ಕನ್ವಿನ್ಸ್ ಆಗೋ ಸಮಯದಲ್ಲೇ DK ಶಿವಕುಮಾರ್ ಒಕ್ಕಲಿಗರ ಪರವಾಗಿ ಮತ್ತು ವೀರಶೈವ ಪರವಾಗಿ ಈಶ್ವರ್ ಖಂಡ್ರೆ, ಮಲ್ಲಿಕಾರ್ಜುನ್, SS ಮಲ್ಲಿಕಾರ್ಜುನ್ ಇಂಥ ನಾಯಕರುಗಳು ಈ ಲಿಂಗಾಯತ ಕಾರ್ಡ್ ಪ್ಲೇಯನ್ನ ಮಾಡ್ತಾರೆ.
ಇದೆಲ್ಲ ನಂತರ ಇದೆಲ್ಲ ಗಮನಿಸಿದ ನಂತರ ಕೊನೆಗೆ ಸ್ವಲ್ಪ ಹೈಕಮಾಂಡ್ ಒಂದು ಆದೇಶ ಕೊಡ್ತು ಕ್ಯಾಪ್ಟನ್. ಸೊ ಈ ರಿಸರ್ವ್ ಕ್ಯಾಶ್ ಸೆನ್ಸಸ್ ಫಾರ್ಮುಲಾವನ್ನ ನೀವು ಅದನ್ನ ಏನ್ ಸ್ವಲ್ಪ ಮಾಡಿದೀರಾ ಅದನ್ನ ಸ್ವಲ್ಪ ರಿವೈಸ್ ಮಾಡಿ ಸ್ವಲ್ಪ ಹೆಚ್ಚನ್ನು ಸೇರಿಸಿ ಇನ್ನೊಂದು ಸಮೀಕ್ಷೆ ಮಾಡಿ ವಿತಿನ್ 60 days 60 ದಿನಗಳಲ್ಲಿ ಇದನ್ನ ಕೊಡಿ ಅಂತ ಹೇಳಿ. 60 ದಿನ ಆಯ್ತಾ? ಆಗಿದೆಯಾ? 60 ದಿನ ಆಗಿಲ್ವಾ? ಯಾವಾಗ ಹೇಳಿದ್ದು? RCB ಘಟನೆ ಆದ 2-3 ದಿನಗಳಲ್ಲಿ. ಸೊ ಈ 2-3 ದಿನಗಳಲ್ಲಿ ನಡೆದಂತ ಘಟನೆ ಇಲ್ಲಿ ನಾವು ಗಮನಿಸಬೇಕಾದದ್ದು. ಇದಾದ ನಂತರ ರಾಹುಲ್ ಗಾಂಧಿ ಅವರ ಈ ಆದೇಶ ಏನಾಯ್ತು? ಪಾಲನೆ ಇದುವರೆಗೂ ಪಾಲನೆ ಆಗಿಲ್ಲ. ಈಗ ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ರು 6% ಇವ್ರಿಗೆ ಎಡಗೈ ಬಲಗೈ ಮತ್ತೆ ಇದೊಂದು ಬಹಳ ಅದ್ಭುತವಾದ ನಿರ್ಧಾರ. ಸೊ ಇದು ಒಂದು ಒಳ್ಳೆ ನಿರ್ಧಾರ. ಆದ್ರೆ ಒಳ ಮೀಸಲಾತಿ ಜಾರಿ ಅಂದ್ರೆ ಇದು ರಾಹುಲ್ ಗಾಂಧಿ ಅವರ ಅಜೆಂಡಾದಲ್ಲಿ ಇರಲಿಲ್ಲ. ಕ್ಯಾಶ್ ಸೆನ್ಸಸ್ ಮಾಹಿತಿಗಳನ್ನ ಆಚೆ ಬಿಡಬೇಕು ಅಂತ ಅದನ್ನ ಅಪ್ಗ್ರೇಡ್ ಮಾಡಿ ಇನ್ನೊಂದು ಸ್ವಲ್ಪ ಗಣತಿಯನ್ನು ಸೇರಿಸಿ ಇದನ್ನ ಬಿಡಬೇಕು ಆದ್ರೆ ಅದು ಬರಲೇ ಇಲ್ಲ. ಸೊ ಎಗೈನ್ ತಮ್ಮ ಅಜೆಂಡಾವನ್ನೇ ಸಾಧಿಸ್ತಾ ಹೋದ್ರು ಸಿದ್ದರಾಮಯ್ಯ. ಒಳ ಮೀಸಲಾತಿಯನ್ನ ಘೋಷಣೆ, ಅದು ಒಳ್ಳೇದೇ ಆಯ್ತು, ಒಳ್ಳೇದು ಕಾಂಗ್ರೆಸ್ನ ತತ್ವಕ್ಕೂ ಇತ್ತು. ಅಲ್ಲಿ ಆಧುನಿಕ ದೇವರಾಜ್ ಅರಸು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅನ್ನೋ ರೀತಿಯಲ್ಲಿ ಬೆಂಬಲಿಗರು ಮತ್ತು ಒಳ ಮೀಸಲಾತಿನ ಪಡೆದರು, ಲಾಭ ಪಡೆದರು ಕೂಡ ಹಾಡಿ ಹೋಗಲು. ಆದ್ರೆ ನಿನ್ನೆ ಇವತ್ತು ಕೂಡ ಯಾರಿಗೆ ಅಲೆಮಾರಿ ಜನಾಂಗ ಕೂಡ ಒಳ ಮೀಸಲಾತಿ ಕೊಡಿ ಅಂತ ಹೇಳಿ ಪ್ರತಿಭಟನೆ ಇವತ್ತು ನಡೀತಾ ಇತ್ತು ಫ್ರೀಡಂ ಪಾರ್ಕ್ ನಲ್ಲಿ. ಮತ್ತು ಬರಗೂರು ರಾಮಚಂದ್ರಪ್ಪನವರು ಕೂಡ ಅಂತದ್ರ ಬಗ್ಗೆ ಮಾತನಾಡುತ್ತಾರೆ. ಈ ಜಾತಿ ಗಣತಿಯನ್ನ ಬಿಡೋದನ್ನ ಬಗ್ಗೆ ಸಿದ್ದರಾಮಯ್ಯ ಯೋಚನೆ ಮಾಡ್ಲೇ ಇಲ್ಲ, ಮಾತಾಡ್ತಾನೆ ಇಲ್ಲ. ಇವರು ಹೀಗೆ ಇಲ್ಲೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದೇ ಒಂದು ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ ರಾಹುಲ್ ಗಾಂಧಿ ಅವ್ರ ಜೊತೆ. ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ಲೇಬೇಕು, ಮಾತಾಡ್ತಿದ್ರು. ಆದ್ರೆ ರಾಹುಲ್ ಡಿ ಕೆ ಶಿವಕುಮಾರ್ ಅವರ ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ. ಸೊ ಡಿ ಕೆ ಶಿವಕುಮಾರ್ ಪರ್ಯಾಯ ದಾರಿ ಹುಡುಕ್ತಾನೆ ಇದ್ರು. ಕೊನೆಗೆ ಯಾವ ಮಟ್ಟಕ್ಕೆ ಹುಡುಕ್ತಾ ಇದ್ರು ಅಂದ್ರೆ ಸದ್ಗುರು ಮೂಲಕ ಹೋದ್ರು. ಹೀಗೆ ಬೇರೆ ಬೇರೆ ಅವಕಾಶಗಳನ್ನ ಸಿಕ್ಕೊಂಡು ರಾಹುಲ್ ಗಾಂಧಿ ತೋರಿಸ್ತಾ ಇದ್ರು, ಮೆಸೇಜ್ ಪಾಸ್ ಮಾಡ್ತಾ ಇದ್ರು. ನಾನು ಐ ಆಮ್ ವೆರಿ ಕ್ಲೋಸ್ ಟು ಮೈ ಲವರ್, ಐ ಆಮ್ ವೆರಿ ಕ್ಲೋಸ್ ಟು ಮೈ ಲವರ್. ಯಾರು? ಮೋದಿ ಅಂತ ಹೇಳಿ. ಸೊ ಮೋದಿ ಎಷ್ಟು ಮಟ್ಟಿಗೆ ಕ್ಲೋಸ್ ಆಗಿರೋ ಅವ್ರಿಗೆ ಡೈರೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ಸಿಗ್ತಾರೆ. ಕುಂಭಮೇಳಕ್ಕೆ ಹೋದ್ರು, ನಾನು ಹಿಂದೂ ಅಂತ ಹೇಳಿದ್ರು, ನಾನು ಮುಳುಗಿದ್ರು, ನೀರಲ್ಲಿ ಮುಳುಗಿದ್ರು, ತೇಲಿದ್ರು, ದೇವಸ್ಥಾನಕ್ಕೆ ಹೋದ್ರು. ಹೀಗೆ ಎಲ್ಲ ಕಡೆ ಅವರು ಹಿಂದುತ್ವವನ್ನ ಪ್ರತಿಪಾದಿಸ್ತಾರೆ. ಡಿ ಕೆ ಶಿವಕುಮಾರ್ ತಮ್ಮ ದಾರಿನ ಹುಡುಕ್ತಾ ಇದ್ರು, ಸಿದ್ದರಾಮಯ್ಯ ಕೂಡ ತಮ್ಮ ದಾರಿಯನ್ನು ಹುಡುಕ್ತಾ ಇದ್ರು. ಆದ್ರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ದಾರಿ ಹುಡುಕ್ತಾರೆ. ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಅನಿವಾರ್ಯ, ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಅನಿವಾರ್ಯ. ಆದ್ರೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ. ಸಿದ್ದರಾಮಯ್ಯನವರಿಗೆ ಆಪ್ಷನ್ಸ್ ಇದೆ, ಮೊದಲು ಕೂಡ ಇತ್ತು, ಕೊನೆಗೆ ಅವ್ರಿಗೆ CM ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರು ಕಾಂಗ್ರೆಸ್ ಅಲ್ಲಿ ಉಳ್ಕೊಂಡ್ರು. ಇವತ್ತು ನಿಮ್ಗೆ ಒಂದ್ ಮಾತು ನೆನಪಿಸ್ಬೋ ಅಂದ್ರೆ ವಿರೋಧ ಪಕ್ಷದ ನಾಯಕ R ಅಶೋಕ್ ಹೇಳ್ತಾ ಇದ್ರು, ನೀವು ಮಾಸ್ಟರ್ ಇದ್ದೀರಾ, ನೀವು ನಮ್ಗೆ ಎಲ್ಲ ಹೇಳಿ ಅಂತಂದಾಗ, ಮಾಸ್ಟರ್ ಇರೋದಕ್ಕೆ ನಾನು 2 ಬಾರಿ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅಂದ್ರೆ ನಾನು ಮಾಸ್ಟರ್ ಅಂತ. ಸೊ ಈ ಮಾಸ್ಟರ್ ಸ್ಟ್ರೋಕ್ ಸಿದ್ದರಾಮಯ್ಯನವರು ಹೇಗೆ ಅಂದ್ರೆ ಏನು ವೃಶ್ಚಿಕ ರಾಶಿ. ಸೊ ವೃಶ್ಚಿಕ ರಾಶಿಯ ಸಿದ್ದರಾಮಯ್ಯನವರು ಹೇಗೆ ಅಂದ್ರೆ ಅವರು ಎಲ್ಲಿಂದ ಅಲ್ಲಿಂದ ಮತ್ತೆ ರೀಬಿಲ್ಡ್ ಮಾಡ್ತಾರೆ. ಸೊ ಎಲ್ಲಿ ರಾಹುಲ್ ಗಾಂಧಿ ಇವರನ್ನ ಕಟ್ ಹಾಕಿದ್ರು, ಸೊ ಜಾತಿ ಗಣತಿನ ಬಿಡ್ಲಿಲ್ಲ. ಸೊ ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ಸೊ ಅದಾದ ನಂತರ ರಾಹುಲ್ ಗಾಂಧಿ ಕೂಡ ವೃಶ್ಚಿಕ ರಾಶಿ, ಅವರು ಸುಮ್ಮನೆ ಕೂತ್ಕೊಳ್ಳೋರು, ಸೋತು ಗೆಲ್ತಾರೆ. ಕೊನೆಗೆ ಜಾತಿ ಗಣತಿ ಆಗ್ಲಿಲ್ಲ, ವೋಟ್ ಕಳ್ಳತನ ಬಗ್ಗೆ ತೆಗೆದು ಅದು ಕರ್ನಾಟಕ ಕ್ಷೇತ್ರವನ್ನೇ ಆಯ್ಕೆ. ಅದು ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅಂತವ್ರಿಗೆ ಗೊತ್ತಿರಲಿಲ್ಲ ರಾಹುಲ್ ಗಾಂಧಿ ಏನ್ ಸರ್ವೆ ಮಾಡ್ತಾರೆ, ಏನ್ ಸ್ಟಡಿ ಮಾಡ್ತಾರೆ. ಸೊ ಅದನ್ನ ಡೆಲ್ಲಿಲಿ ಪ್ರೆಸ್ ಮೀಟ್ ಮಾಡ್ತಾರೆ, ಬೆಂಗಳೂರಲ್ಲಿ ಮಾಡ್ತಾರೆ. ವೋಟ್ ಕಳ್ಳತನದ ಬಗ್ಗೆ ಬಂತು, ಮಾಹಿತಿಗಳು ಬಂತು. ಸೊ ಇದನ್ನ ಜೊತೆಗೆ ಎಲ್ಲ ಸಾಕ್ಷಿಗಳನ್ನ ಇಟ್ಟು ಪ್ರೆಸ್ ಮೀಟ್ ಮಾಡಿ ಅದನ್ನ ವೋಟ್ ಚೋರಿ ಅನ್ನೋದು ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅದನ್ನ ಇಡೀ ದೇಶಕ್ಕೆ ಕನ್ವಿನ್ಸ್ ಮಾಡ್ತಾರೆ. ವೋಟ್ ಚೋರಿ, ವೋಟ್ ಚೋರ್, ಗದ್ದಿ ಚೋರ್ ಅನ್ನೋ ಘೋಷಣೆಗಳನ್ನು ಕೂಗ್ತಾರೆ.
ಹಾಗೆ ರಾಹುಲ್ ಗಾಂಧಿ ಬೆಂಗಳೂರಲ್ಲಿ ಒಂದು ಸಮಾವೇಶ ಕೂಡ ಮಾಡಿಸಿದ್ರು. ಇಲ್ಲಿ ಪತ್ರಿಕಾಗೋಷ್ಠಿ ಎಲ್ಲ ಮಾಡಬೇಕಾಗಿತ್ತು ಮತ್ತು ದೂರನ್ನ ಕೊಡ್ಬೇಕಾಗಿತ್ತು. ಅದು ಹೋಗಿ ಅದನ್ನ ಕಾಂಗ್ರೆಸ್ ಪಕ್ಷರು ಬಿಟ್ಟು ತಾವು ಹೋದ್ರು. ಯಾಕಂದ್ರೆ ಈಗ ದೂರು ಕೊಡುವಂತ ಸ್ಟೇಜ್ ಅಲ್ಲಿ ಇಲ್ಲ. ಸೊ ಇದು ಸಾಕ್ಷಿಗಳನ್ನ ಬಿಡುಗಡೆ ಮಾಡಿ ಈ ವೋಟ್ ಚೋರಿ ಪ್ರಕರಣ ಬಂದ ತಕ್ಷಣನೇ ಸಿದ್ದರಾಮಯ್ಯರ ಓಪನಿಂಗ್ ಬ್ಯಾಟ್ಸ್ಮನ್ KN ರಾಜಣ್ಣ ರಾಹುಲ್ ಗಾಂಧಿ ಅವರ ವಾದವನ್ನ ಡಿಫ್ಯೂಸ್ ಮಾಡಿ, ಮತ್ತು ಇನ್ನೊಂದು ರೀತಿಯಲ್ಲಿ ಈ ವೋಟ್ ಚೋರಿ ಪ್ರಕರಣ ತೆಗೆದು ನನಗೆ ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ತಮ್ಮ ಎಕ್ಸ್ಟ್ರಾ 12th ಮ್ಯಾನ್ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ CM ಇಬ್ರಾಹಿಂನ ಬಿಟ್ಟು, ಬಾದಾಮಿ ಕ್ಷೇತ್ರದಲ್ಲಿ ನಾನು ಓಟ್ ಖರೀದಿ ಮಾಡಿ ಗೆದ್ದಿದ್ರು ಇವರು, ನಾನೆಲ್ಲ ಸಾಲ ಮಾಡಿ ದುಡ್ಡು ಕೊಟ್ಟಿದ್ದೆ ಅಂತ ಹೇಳಿ ಇವತ್ತು ಅದನ್ನ ಇಟ್ಕೊಂಡು ಬಿಜೆಪಿ ಇವತ್ತು ಚುನಾವಣಾ ಆಯೋಗ ದುಡ್ಡು ಕೊಟ್ಟಿದೆ, ತನಿಖೆ ಮಾಡಬೇಕು. ಸಿದ್ದರಾಮಯ್ಯ ಬುಡಕೆ ಬಂದಿದೆ. ಪ್ರಶ್ನೆ ಇರ್ತಕ್ಕಂಥದ್ದು, ಯಾವ ವೋಟ್ ಚೋರಿ ಬಗ್ಗೆ ಕರ್ನಾಟಕದಲ್ಲಿ ಹೆಕ್ಕಿ ತನಿಖೆ ಮಾಡಿ ರಾಹುಲ್ ಗಾಂಧಿ ಇಡೀ ದೇಶಕ್ಕೆ ಹೇಳ್ತಾ ಇದ್ದಾರೋ ಅದೇ ಕರ್ನಾಟಕದಲ್ಲಿ ಇವತ್ತೇನ್ ನಡೀತಾ ಇದೆ? ಇವತ್ತು ನಡೀತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಪ್ಯೂರ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. They are not bothered about Rahul Gandhi. They are not bothered about vote chori. Nothing doing. They have their own business, own ideology, own aims, own purposes. So ಇದು ರಾಹುಲ್ ಗಾಂಧಿಗೆ ಅರ್ಥ ಆಗಲ್ವಾ? ಗೊತ್ತಾಗುತ್ತೆ, ಆದ್ರೆ ಕೂರ್ಸ್ ಆಗಿದೆ, ಏನ್ ಮಾಡೋದು? ಕೂರ್ಸ್ ಅದಕ್ಕೊಂದು ಸಕಾಲ. ಹೇಗೆ ಬೆಂಗಳೂರಿನ ಮಧೇಪುರದ ಪ್ರಕರಣ ಆಚೆ ತಗೊಂಡ್ರು ಸಕಾಲದಲ್ಲಿ, ಹಾಗೆ ಇದು ಕೂಡ ಸಕಾಲ ಬರ್ತಾ ಇದೆ. ಇವತ್ತು ಸೆಷನ್ ನಲ್ಲಿ ಅದೇ RCB ಘಟನೆ ಕುರಿತಂತೆ ಮಾತನಾಡಬೇಕಾದ್ರೆ DK ಶಿವಕುಮಾರ್ ನೀವು ಚಡ್ಡಿ ಹಾಕೊಂಡಿರ ಅಂತ ಹೇಳಿ ಅಶೋಕ್ ಹೇಳಿದಾಗ, ಇಲ್ಲ ಚಡ್ಡಿ ನಾನು ಬೆತ್ತಲೇ ಇದ್ದೀನಿ ಅಂತ ಹೇಳಿ RSS ಗೀತೆಯನ್ನ RSS ರಾಷ್ಟ್ರೀಯ ಗೀತೆಯನ್ನ ಹಾಡಿದ್ರು. ಅಂದ್ರೆ ಅವರು ಪದೇ ತೋರಿಸ್ತಾ ಇರ್ತಾರೆ, ಅವಾಗ ತೋರಿಸ್ತಾರೆ. ಸೊ ಅವ್ರು ಎಲ್ಲಿದ್ದೀವಿ, ನಾನು ಏನ್ ಮಾಡ್ತೀನಿ ಅನ್ನೋದನ್ನ. ಸೊ ಅಂದ್ರೆ ಬಿಜೆಪಿಗರಿಗೆ ಆಶ್ಚರ್ಯ RSS ನವ್ರಿಗೆ ಆಶ್ಚರ್ಯ ಹಾಗೆ DK ಶಿವಕುಮಾರ್ RSS ನ ಪ್ರೀತಿಯನ್ನ ತೋರಿಸ್ತಾರೆ. ಸೊ ಇದು ತೋರಿಕೆಯೋ ಬೆದರಿಕೆಯೋ ಅಥವಾ ಏನಂತೀವಿ ಇದನ್ನ ಬ್ಲಾಕ್ ಮೇಲ್ ಅಂದ್ರೆ ಬೆದರಿಕೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಪ್ರಯತ್ನ. ಸೊ ಇದು ದೇವನಹಳ್ಳಿ ರೈತರ ಹೋರಾಟ ನಂತರ ರೈತರ ಪರವಾಗಿ ಒಂದು ತೀರ್ಪನ್ನ ಕೊಟ್ಟು 1700 ಎಕರೆ ಜಮೀನನ್ನ ರೈತರಿಗೆ ರೈತರಿಗೆ ಅನುಕೂಲ. ಸೊ ಈ ಸಂದರ್ಭದಲ್ಲಿ ಎಡಪಂಥೀಯ ಯಾರು ರೈತ ಹೋರಾಟದ ಬಗ್ಗೆ ದೇವನಹಳ್ಳಿ ಭೂಮಿಯ ರೈತ ಹೋರಾಟ ಅಷ್ಟು ಹೋರಾಡ್ತಿದ್ರು, ಅವರೆಲ್ಲರಿಗೂ ಸಿದ್ದರಾಮಯ್ಯ ಒಂದು ಟಾಸ್ಕ್ ಕೊಟ್ಟು, ಏನ್ ಟಾಸ್ಕ್ ಅಂದ್ರೆ ಧರ್ಮಸ್ಥಳದ ಹೋರಾಟದ ಟಾಸ್ಕ್. ಸೊ ಧರ್ಮಸ್ಥಳದ ಹೋರಾಟ ಟಾಸ್ಕ್ ನ ತೆಗೆದುಕೊಂಡು ಎಲ್ಲ ಎಡಪಂಥೀಯರು ಅದ್ರ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರು. ಕೊನೆಗೆ ಜಸ್ಟಿಸ್ ಗೋಪಾಲ್ ಗೌಡ ಕೂಡ ಬಂದ್ರು. ಹೀಗೆ ಎಲ್ಲ ಎಡಪಂಥೀಯರ ನಾಯಕರು ಹೋರಾಟ ಬಂದು ಹಿಡಿದು, ಸೊ ಆ ಪ್ರೆಷರ್ ಒಂದು ಬಿಲ್ಡಪ್ ಆಯ್ತು. SIT ರಚನೆಯಾಗಿ ಮುಸುಕು ಮನುಷ್ಯ ಹೇಳ್ತಕ್ಕಂಥ ಕಡೆ ಅಗೆತ ಶುರುವಾಯ್ತು. ಇಡೀ ರಾಜ್ಯದಲ್ಲಿ ಮುಸುಕು ಮನುಷ್ಯ, ಮಹೇಶ್ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣವರ್, ಸೊ ಇವ್ರ ಬಗ್ಗೆನೇ ಚರ್ಚೆ ನಡೀತಾ ಇತ್ತು. ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಯ ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪಗಳ ಬಗ್ಗೆ ಚರ್ಚೆ ಆಯ್ತು. ಸೊ ಇದರಲ್ಲಿ ಸರ್ಕಾರ ಈ ಟೈಮಲ್ಲಿ ಸರ್ಕಾರ ಏನ್ ಮಾಡ್ತಾ ಇತ್ತು? SIT ತನಿಖೆಗೆ ಆದೇಶ ಕೊಟ್ಟಿದ್ದು
ಈ ಮುಸುಕು ಮನುಷ್ಯ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಲ್ಲಿ ಬುರುಡೆ ತೋರಿಸಿದಾಗ ನ್ಯಾಯಾಲಯ ಆದೇಶ ಮಾಡಿದೆ, ತನಿಖೆ ಮಾಡಿ. ಸೊ ತನಿಖೆ ನ್ಯಾಯಾಲಯ ಆದೇಶದ ಪ್ರಕಾರ ಇವರು ತನಿಖೆಯನ್ನು ಶುರು ಮಾಡಿದ್ರು. ಯಾವ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಕೇಸ್, ಮೂಡ 14 ಸೈಟ್ಗಳ ಹಗರಣವನ್ನ ಕೈಗೆತ್ತಿಕೊಂಡು ಹೋರಾಟ ನಡೆಸಿದಂತ ಹೋರಾಟಗಾರ ಸ್ನೇಹಿಮಣಿ ಕೃಷ್ಣ ಧರ್ಮಸ್ಥಳದ ಪರವಾಗಿ ಹೋರಾಟವನ್ನ ಆರಂಭಿಸಿದ್ರು. ಸೊ ಅವ್ರನ್ನ ಫೋನ್ ಕೂಡ ಮಾಡಿ ಕೇಳಿದ್ರು. ಅವ್ರೇನ್ ಮಾತಾಡುತ್ತ ಅದನ್ನು ಕೂಡ ಹಾಗೆ ಇಲ್ಲಿ ಗಮನಿಸಬೇಕಾದದ್ದು, ಈ ಧರ್ಮಸ್ಥಳದ ವಿಷಯವನ್ನ ಮುನ್ನೆಲೆಗೆ ತಂದು ಸೊ ಚರ್ಚೆ ಆಗ್ಬೇಕಾಗಿದೆ ವಿಷಯ ಹಿನ್ನೆಲೆಗಳು. ಯಾವುದು ಚರ್ಚೆ ಆಗ್ಬೇಕಾದ ಹಿನ್ನೆಲೆ? ಉದಾಹರಣೆಗೆ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದ ದಿನವೇ ಸಭೆಯಲ್ಲೇ ಹೇಳಿದ್ರು, ವೋಟ್ ಚೋರಿ ಬಗ್ಗೆ ಕರ್ನಾಟಕದಲ್ಲಿ ಕ್ರಿಮಿನಲ್ ಕೇಸ್ನ ದಾಖಲು ಮಾಡಿ. ಕ್ರಿಮಿನಲ್ ಕೇಸ್ ದಾಖಲು ಮಾಡಿದ್ದಿದ್ರೆ ನೋಡಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಈಗ ಕಾನೂನು ತರ್ತಾ ಇದ್ದಾರೆ. 30 ದಿನಗಳ ಒಳಗಾಗಿ ಯಾವುದೇ ಒಬ್ಬ ಮಂತ್ರಿ, ಮುಖ್ಯಮಂತ್ರಿ, MLA ಇವ್ರ ಮೇಲೆ ಆರೋಪ ಬಂದು ಅವರು 30 ದಿನಗಳ ಕಾಲ ಜೈಲಲ್ಲಿ ಇದ್ರೆ 30ನೇ ದಿನಕ್ಕೆ ಅವ್ರು ತಂತಾನೆ ಅವರು ಅಧಿಕಾರವನ್ನ ಕಳ್ಕೊತಾರೆ, ರಾಜೀನಾಮೆ ಕೊಡ್ತಾರೆ. ಸೊ ಅವರು ಗಿಲ್ಟ್ ಅಂತ ಪ್ರೂವ್ ಆಗೋದು, ಶಿಕ್ಷೆ ಘೋಷಣೆ ಆಗೋದು, ಆಗದೆ ಇರೋದು ಅದೆಲ್ಲ ಸೆಕೆಂಡ್ರಿ. ಆಮೇಲೆ ಮತ್ತೆ ಅವ್ರ ಅಧಿಕಾರ ಆದ್ರೆ 30 ದಿನಗಳ ಒಳಗಾಗಿ ಅವರು ರಾಜೀನಾಮೆ ಕೊಡ್ತಾರೆ, ಅವ್ರ ಅಧಿಕಾರ ತಂತಾನೆ ಹೊರಟೋಗುತ್ತೆ ಅಂತ ಕಾನೂನು ಮಾಡ್ತಾರೆ. ಸೊ ಅವ್ರಿಗೆ ಮಾಡ್ತಾರೆ. ಆದ್ರೆ ನಮ್ಗೆ ಇಲ್ಲಿ ರಾಹುಲ್ ಗಾಂಧಿ ಸಭೆಯಲ್ಲಿ ನಿಂತ್ಕೊಂಡು ಮುಖ್ಯಮಂತ್ರಿಗಳೇ ಇದು ಕ್ರಿಮಿನಲ್ ಕೇಸ್ ಹಾಕಿ ಅಂದ್ರು ಕೂಡ, ಆದ್ರೆ ಕರ್ನಾಟಕ ಚುನಾವಣಾ ಆಯೋಗ ಮೇಲಿಂದ ಮೇಲೆ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕೊಡಕ್ ಶುರು ಆಯ್ತು, ಎಲ್ಲ ಹೇಳ್ತಾರೆ. ಆದ್ರೆ ಸರ್ಕಾರ ಮಾತ್ರ ಒಂದೇ ಒಂದು ಬಾರಿ ಲೀಗಲ್ ಒಪಿನಿಯನ್ ತಗೋತಿದೀವಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರ ಮೂಡಾ ಕೇಸ್ ಹ್ಯಾಂಡಲ್ ಮಾಡಕ್ಕೆ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬ್ಬಲ್ ಎಂತೆಂತ ವಕೀಲರು ಬಂದು ವಾದ ಮಾಡಿ ಅವ್ರನ್ನ ಬಚಾವ್ ಮಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಈ ವೋಟ್ ಚೋರಿ ಬಗ್ಗೆ ಪ್ರಕರಣ ದಾಖಲು ಮಾಡಿದ್ರೆ ನಾವು ಲೀಗಲ್ ಒಪಿನಿಯನ್ ತಗೋತೀವಿ. ವೇರ್ ಈಸ್ ಲೀಗಲ್ ಒಪಿನಿಯನ್? ವಾಟ್ ಈಸ್ ದ ಸ್ಟೇಟಸ್? ವಾಟ್ ಈಸ್ ದ ಸ್ಟೇಟಸ್? ವಿಚ್ ಆರ್ ದ ಲೀಗಲ್ ಎಕ್ಸ್ಪರ್ಟ್ಸ್ ಆರ್ ವರ್ಕಿಂಗ್ ಆನ್ ದಟ್? ಸೊ ಯಾರು ಇದನ್ನ ವರ್ಕ್ ಮಾಡ್ತಾ ಇರೋದು? ಇದು ಯಾವುದೂ ಇಲ್ಲ. ಮತ್ತೆ ಇದನ್ನ ಕೇಳೋರು ಯಾರು ಇಲ್ಲ. ರಾಹುಲ್ ಗಾಂಧಿ ಹೇಳಿದ ಅಂದ್ರೆ ಜಾತಿ ಗಣತಿಯ ಮಾಹಿತಿಯೂ ಆಚೆಗೆ ಬಂದಿಲ್ಲ. ವೋಟ್ ಕಳ್ಳತನ ಬಗ್ಗೆ ತನಿಖೆನೂ ಕೂಡ ಆರಂಭ. ಆದ್ರೆ ಧರ್ಮಸ್ಥಳದ ಕೇಸು ಬಂತು, ಚರ್ಚೆ ಆಯ್ತು, ಗಲಾಟೆ ಆಯ್ತು, ಇಡೀ ರಾಜ್ಯದಲ್ಲಿ ಬರೀ ಅದ್ರ ಬಗ್ಗೆನೇ ಚರ್ಚೆ ನಡೀತಾರೆ. ಅದ್ರ ಮಧ್ಯೆ ದರ್ಶನ್ ಪ್ರಕರಣದಲ್ಲಿ ಕೂಡ ಅದು ಒಂದು ಇಡೀ ಒಂದು ಸ್ಟೇಟಸ್ ನಡೀತಾರೆ. ಆದ್ರೆ ಯಾವ ರಾಜ್ಯದಲ್ಲಿ ಸ್ವತಃ ತಮ್ಮ ನಾಯಕ ರಾಹುಲ್ ಗಾಂಧಿ ಕೊಟ್ಟರು ಆ ದಾಖಲಾತಿ, ಆದ್ರೆ ಕೇರಳದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಹುಡುಕಿ ತೆಗೆದ್ರು, ಅದನ್ನ ಪ್ಲೇಸಸ್ ಗಳನ್ನ ತೋರಿಸಿದ್ರು. ಉದಾಹರಣೆಗೆ ಮಾಜಿ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಪ್ರಿಯಾಂಕಾ ಗಾಂಧಿ ಅವರ ಕ್ಷೇತ್ರದಲ್ಲಿ ಅಕ್ರಮ ನಡೆದಿದೆ ಹೀಗೆ ಅಂತೇಳಿ 5 ಕ್ಷೇತ್ರಗಳ ಮಾಹಿತಿ ಕೊಟ್ಟರು. ಸೊ ಆ ಮಾಹಿತಿ ಕೊಟ್ಟ ತಕ್ಷಣವೇ ಕೇರಳದಲ್ಲಿ ಅಲ್ಲಿ ಪತ್ರಕರ್ತರು ಎಲ್ಲ ಅನುರಾಗ್ ಠಾಕೂರ್ ಹೇಳಿದ ಎಲ್ಲ ಮಾಹಿತಿಗಳನ್ನ ಹುಡುಕಿ ತೋರಿಸಿ ಸರ್ಕಾರ ಕೂಡ ಅದನ್ನ ಬಿಂಬಿಸ್ತು, ಸರ್ಕಾರಿ ಮಾಧ್ಯಮದಲ್ಲೂ ಕೂಡ. ಆದ್ರೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಹೇಳಿದಂತಹ ಮಹೇವಪುರದ ತನಿಖೆಗೆ ಆದೇಶ ಮಾಡಬಹುದಾಗಿತ್ತು. ಹೇಗೆ? ಆನ್ ವಾಟ್ ಬೇಸಿಸ್? ಕೋರ್ಟ್ ಕೇಸ್ ಹಾಕ್ಬೇಕಾಗಿತ್ತ? ಸರ್ಕಾರ ಏನ್ ಮಾಡ್ಬೇಕಾಗಿತ್ತು? ಸೊ ಯಾಕೆ ಮಾಡಲಿಲ್ಲ? ಇದು ಬಹಳ ಅನ್ಆನ್ಸರ್ಡ್ ಕ್ವಶನ್ಸ್. ಇವತ್ತು ಸಂಸತ್ತಿನಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಸಂಸತ್ತಿನಲ್ಲಿ ಮೋದಿ ಅವರಿಗೆ ಸಂಸತ್ ಸದಸ್ಯರು ವೋಟ್ ಚೋರ್ ಗದ್ದಿ ಚೋರ್ ಮತಗಳ್ಳನೆ ನೀನು ಕುರ್ಚಿ ಬಿಡು ಅಂತ ಕೂಗಿ ಬಹಿಷ್ಕಾರ ಅವ್ರ ಘೋಷಣೆಗಳನ್ನ ಕೂಗಿ ಅವ್ರಿಗೆ ಎಂಬರಾಸ್ ಮಾಡಿದ್ರು, ಅವಮಾನ ಮಾಡಿದ್ರು. ಆದ್ರೆ ಯಾವ ದಿನ ರಾಹುಲ್ ಗಾಂಧಿ ಅವರು ಬಂದು ಇಲ್ಲೆಲ್ಲ ಮಾಡಿ ಕೇಸ್ ಹಾಕಿ ಹೋಗಿ ಅಂತ ಹೇಳಿದ ನಂತರ ಮಾರನೇ ದಿನ ನರೇಂದ್ರ ಮೋದಿ ಬಂದಾಗ
ಬೆಂಗಳೂರಿಗೆ ಬಂದಾಗ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಬಿಹೇವಿಯರ್ ಹೇಗಿತ್ತು ಅವರ ಬಾಡಿ ಲ್ಯಾಂಗ್ವೇಜ್. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಪೈಪೋಟಿ ಬಿದ್ದ ಹಾಗೆ ಮೋದಿಯನ್ನು ಅಪ್ಕೊತಾ ಇದ್ರು, ತಪ್ಕೊತಾ ಇದ್ರು, ಮುತ್ಕೊಡ್ತಾ ಇದ್ರು. ಸೊ ಎಲ್ಲಿಗೆ ಹೋಗಿ ರೊಮ್ಯಾನ್ಸ್ ಬಂತು ಅಂದ್ರೆ ಒಂದೇ ಕಾರಲ್ಲಿ ಹೋದ್ರು, ಅಲ್ಲಿವರೆಗೂ ರೊಮ್ಯಾನ್ಸ್ ವಿತ್ ಎನಿಮಿ, ಪೊಲಿಟಿಕಲ್ ಎನಿಮಿ. ಅಲ್ಲಿ ಆ ಕಾರಲ್ಲಿ ಒಂಟಿಯಾಗಿ ಇಬ್ಬರೇ ಪ್ರತ್ಯೇಕವಾಗಿ ಹೋದ್ಮೇಲೆ, ಅಂದ್ರೆ ಪ್ರತ್ಯೇಕ ಪ್ರಯಾಣ ಆದ್ಮೇಲೆ ಧರ್ಮಸ್ಥಳದ ಘಟನೆಗಳು ಬದಲಾಗ್ತವೆ. ಬಹುತೇಕ ನಾಡಿನ ಜನತೆ, ಕನ್ನಡ ನಾಡಿನ ಜನತೆ ಮಾತಾಡ್ಕೊಳ್ತಾರ ವಿಷಯ ಏನು ಅಂತಂದ್ರೆ, ನನ್ನ ಕಿವಿಗೆ ಯಾಕಂದ್ರೆ ಪತ್ರಕರ್ತ, ನಾನು ಪ್ರತಿದಿನ ಜನಗಳ ಜೊತೆ ಮಾತಾಡ್ತೀನಿ, ಪ್ರಯಾಣ ಮಾಡ್ತೀನಿ, 100 ಕಿಲೋಮೀಟರ್ ಪ್ರಯಾಣ ಮಾಡ್ತೀನಿ, 100 ಜನರನ್ನು ಮಾತನಾಡಿಸ್ತೀನಿ. ಸೊ ಅವರೆಲ್ಲ ಏನ್ ಹೇಳ್ತಾರೆ, ಮೋದಿ ಬಂದ್ ಹೋದ ನಂತರ ಒಂದೇ ಕಾರಿನಲ್ಲಿ ಸಿದ್ದರಾಮಯ್ಯ ಜೊತೆ ಹೋದ ನಂತರ ಅವರು ಕಿವಿಲಿ ಏನ್ ಹೇಳಿದ್ರು, ಇವ್ರು ಏನ್ ಕೇಳಿಸ್ಕೊಂಡ್ರೆ ಒಟ್ಟಿನಲ್ಲಿ ಧರ್ಮಸ್ಥಳದ ವಿಷಯ ಅಂತೂ ನಿಂತು ಹೋಯ್ತಾ ಇದೆ, ಮುಗಿದೋಯ್ತು ಕಥೆ ಅಂತ. ಯಾಕೆ ಕಥೆ ಮುಗಿದೋಯ್ತು? ಸೊ ಹಾಗಾದ್ರೆ ಸಿದ್ದರಾಮಯ್ಯ where he is taking from orders from Congress High Command or ನರೇಂದ್ರ ಮೋದಿ? ಯಾರಿಂದ ಇವರು ಆದೇಶವನ್ನು ತೆಗೆದುಕೊಳ್ತಾರೆ? ಸೊ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಏನು ಬಿಜೆಪಿಯ ಸದಸ್ಯರು ಧರ್ಮಸ್ಥಳ ವಿಷಯದಲ್ಲಿ ಸಿದ್ದರಾಮಯ್ಯನವರನ್ನ ಬೆಂಬಲ ತೆಗೆದುಕೊಂಡು ಕಾರಲ್ಲಿ ಹೋಗಿ ಪ್ರಯಾಣ ಮಾಡಿ ಹೆಗಡೆ ಅವರಿಗೆ ಬೆಂಬಲವನ್ನ ಘೋಷಣೆ ಮಾಡ್ತಾರೆ. ಮತ್ತು ಇದಕ್ಕೆಲ್ಲಕ್ಕಿಂತ ಮುಂಚೆ ನಾವು ಗಮನಿಸ್ಬೇಕು, ಹೆಗಡೆಯವರು ಅಷ್ಟೇ ಪಾಪ, ಅವರು ಬಹಳ ನಿಷ್ಠಾವಂತ ಸಿದ್ದರಾಮಯ್ಯನವರಿಗೆ ಬಿಜೆಪಿ ಶಕ್ತಿ ಯೋಜನೆ ಇವೆಲ್ಲ ಬೈತಿದ್ದಾಗ ಅವರು ಹೇಳಿದ್ರು ಪಾಪ, ಇಲ್ಲ ಬಹಳ ಒಳ್ಳೆ ಯೋಜನೆ ಇದು, ನಮ್ಗೆ ಹೆಂಗಾಗಿದೆ ಅಂತಂದ್ರೆ ಈ ಶಕ್ತಿ ಯೋಜನೆ ಬಂದಿರೋದ್ರಿಂದ ನಮ್ಗೆ ಅಡಿಗೆನೆ ಮಾಡ್ಸಕ್ಕಾಯ್ತಲ್ಲ, ಅಷ್ಟು ಜನ ಬರ್ತಾ ಇದಾರೆ, ಅಷ್ಟು ಜನ, ಹಾಗೆ ನಮ್ಮ ಕ್ಷೇತ್ರಕ್ಕೂ ಒಳ್ಳೆ ಆದಾಯ ಆಗ್ತಾ ಇದೆ, ಬಹಳ ಚೆನ್ನಾಗಿದೆ ಅಂತ ಹೇಳಿ ಹಾಡಿದರು. ವೀರೇಂದ್ರ ಹೆಗಡೆ ಅವರ ಹೇಳಿಕೆಯನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳೇ ಶೇರ್ ಕೂಡ ಮಾಡಿದ್ರು ತಮ್ಮ ಟ್ವಿಟರ್ ಅಕೌಂಟ್. ಅಂದ್ರೆ ಅಷ್ಟು ಮಟ್ಟಿಗೆ ಗಳಸಿಯ ಕಂಠಸ್ಯ. ಹಿಂದೆ ಇದೇ ಸಿದ್ದರಾಮಯ್ಯ ಮೀನ್ ತಿಂದ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿದ್ರು, ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಹೇಳಿ ಇದೇ ಸಿಟಿ ರವಿ ಮತ್ತು ಇವರೆಲ್ಲ ಬಹಳ ಗಲಾಟೆ ಮಾಡಿದ್ರು. ಸಿದ್ದರಾಮಯ್ಯ ಎಲ್ಲಿ ಇಂತಹ ಸಿದ್ದರಾಮಯ್ಯ ಇವತ್ತು they are taking orders from where ಅನ್ನೋದು ಪ್ರಶ್ನೆ. ಮತ್ತು ಸರ್ಕಾರ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ? ನಿನ್ನೆ ನಾವು ದೇವರಾಜ ಅರಸರ ಜನ್ಮ ದಿನಾಚರಣೆ ಅಂಗವಾಗಿ ರೈತರು ಬುದ್ಧಿಜೀವಿಗಳು ಎಲ್ಲರೂ ಕೂಡ ಸಮಾನ ಚಿಂತಕರು ಒಂದು ನಿರ್ಣಯಗಳನ್ನ ತೆಗೆದುಕೊಂಡು ಇಡೀ ಕರ್ನಾಟಕದಲ್ಲಿ ಸರ್ಕಾರಿ ಪ್ರಾಯೋಜಿತ ಕೃಷಿ ಭೂಮಿಯ ಹನನ ಆಗ್ತಾ ಇದೆ, ಲೂಟಿ ಆಗ್ತಾ ಇದೆ. KIDB ಕರ್ನಾಟಕ ಅಗ್ರಿಕಲ್ಚರ್ ಏರಿಯಾ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಇದು ಲೂಟಿ ಮಾಡ್ತಾ ಇದೆ. ಆದ್ರೆ ಆ ಲೂಟಿ ಮಾಡ್ತಾ ಇರೋದಕ್ಕೆ ಸರ್ಕಾರನೇ ಅದಕ್ಕೆ ಬೆಂಬಲ ಕೊಟ್ಟಿದೆ. ಮತ್ತು ಕೃಷಿಕರಲ್ಲದೆ ಇದ್ದವರು ಕೃಷಿ ಭೂಮಿ ಖರೀದಿ ಮಾಡ್ಬೋದು ಅಂತ ಹೇಳಿ ಕಾನೂನು ಮಾಡ್ಕೊಂಡು ಕೂತಿದೆ. ಮತ್ತು ಮೋದಿಯವರ 3 ಕರಾಳ ಕಾನೂನುಗಳನ್ನ ಕರ್ನಾಟಕ ಹಾಗೆ ಉಳಿಸ್ಕೊಂಡು, ಯಾವ ರಾಹುಲ್ ಗಾಂಧಿ 3 ಕರಾಳ ಕಾನೂನುಗಳನ್ನ ವಿರೋಧಿಸ್ತಾರೋ, ಯಾವ ಭೂ ಸ್ವಾಧೀನ ಕಾಯ್ದೆಯನ್ನ ವಿರೋಧಿಸಿ ನರ್ಮದಾ ಬಚಾವೋ ಸಂದರ್ಭದಲ್ಲಿ ರೈತರ ಪರವಾಗಿ ಒಂದು ನಿರ್ಣಯ ಕೈಗೊಂಡಿದ್ದಂತಹ ರಾಹುಲ್ ಗಾಂಧಿ ಕೊಟ್ಟಂತ ಮಾತುಗಳು ಕರ್ನಾಟಕದಲ್ಲಿ ಅಷ್ಟು ಕೂಡ ವಿಫಲ ಆಗ್ತವೆ ಮತ್ತು ವಿರುದ್ಧವಾಗಿ ಕಾರ್ಯಗಳು ನಡೀತವೆ. ಇದು ಅಂದ್ರೆ ಯಾವ ರಾಹುಲ್ ಗಾಂಧಿ ಪಾದಯಾತ್ರೆ, ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲಿ ಹೋಗಿ ಅತಿ ಹೆಚ್ಚು ಮತಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದವು. ಸೊ ಅದೇ ಕಾಂಗ್ರೆಸ್ನ ನಾಯಕರುಗಳು ಇವತ್ತು ವರ್ತಿಸ್ತಾ ಇರೋ ರೀತಿ ಜನರಿಗೆ ಆಘಾತ ಆಗಿದೆ. ಇದೇನಿದೆ ಈ ರೀತಿ ಅಂತ ಇವತ್ತು ನಡೆದಂತಹ ಪ್ರಕರಣ ಅಂದ್ರೆ ಧರ್ಮಸ್ಥಳದ ತನಿಖೆ ಆಗಂಗೆ ಎಡಪಂಥೀಯರು, ಸಾಹಿತಿಗಳು, ಕಲಾವಿದರು ಪ್ರತಿಭಟನೆ ಮಾಡಿದ್ರು.
ಪ್ರತಿಭಟನೆ ಮಾಡಿದ ಒತ್ತಾಯಕ್ಕೆ SIT ತನಿಖೆ ಆಯಿತು. SIT ರಚನೆಯಾಗಿ ತನಿಖೆ ಶುರು ಆದ್ಮೇಲೆ ಮತ್ತೆ ಅಲ್ಲಿವರೆಗೂ ಸುಮ್ಮನೆ ಇದ್ದಂತ ಬಿಜೆಪಿ ಗಲಾಟೆ ಶುರು ಮಾಡ್ತು. ಮತ್ತು ಸ್ವತಃ ಕಾವಂದರೆ ಬಂದು ಇದು ಧರ್ಮಸ್ಥಳದ ಮೇಲೆ, ಧರ್ಮದ ಮೇಲೆ, ಹಿಂದೂ ಧರ್ಮ ನಡೀತಾ ಇರೋ ದಾಳಿ ಅಂತ ಹೇಳಿ ಅವ್ರು ಬೇರೆ ಶುರು ಮಾಡಿದ್ರು. ಸೊ ಇದು ಇವ್ರು ಏನಂದ್ರು, ಸ್ವತಃ ಸರ್ಕಾರ ಹೋರಾಟಗಾರ ರಚನೆ ಮಾಡೋದಕ್ಕಾಗಿ ಹೇಳಿದ್ದಕ್ಕೆಲ್ಲ ನ್ಯಾಯಾಲಯದ ಆದೇಶ ಆಯ್ತು, ತನಿಖೆ ಮಾಡಿದ್ದೀನಿ ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿ. ಸೊ ಅದಾದ ನಂತರ SIT ತನಿಖೆ ಆಯ್ತು. ಸೊ ಈ SIT ತನಿಖೆಯನ್ನೇ ಷಡ್ಯಂತ್ರ ಅಂತ ಕರೆದಿದ್ದಕ್ಕೆ. ಸೊ ಇಲ್ಲಿ ಒಂದು ಕಾಂಪಿಟೇಷನ್ ಇತ್ತು. ಅಂದ್ರೆ ಏನು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಜೊತೆ ಸರ್ಕಾರ, ವಿರೋಧ ಪಕ್ಷದ ಬಿಜೆಪಿಯವರು ಎಲ್ಲರೂ ಕೂಡ ಅವರನ್ನ ರಕ್ಷಣೆ ಮಾಡೋದಕ್ಕೆ ನಿಂತ್ಕೊಂಡು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದ್ರೆ ಇವತ್ತು ಸಂಸತ್ತಿನಲ್ಲಿ, ನಾನಾಗ್ಲೇ ಪಾಯಿಂಟ್ ನನಗೆ ಮಿಸ್ ಆಗ್ತಾರೆ, ಯಾವ ಸಂಸತ್ತಿನಲ್ಲಿ ಇವತ್ತು ನರೇಂದ್ರ ಮೋದಿ ಗದ್ದಿ ಓಡ್ ಚೋರ್ ಗದ್ದಿ ಚೋಡ್ ಅಂತ ಹೇಳಿ ಟೀಕೆ ಮಾಡಿ ಅವಮಾನ ಮಾಡಿದ್ರು, ಅದೇ ರೀತಿಯ ಅವಮಾನ ಕರ್ನಾಟಕಕ್ಕೆ ಮೋದಿ ಬಂದಾಗ, ಮೋದಿ ಅವತ್ತು ನೆಕ್ಸ್ಟ್ ಡೇ ಬಂದಿದೆ. ಅದೇ ಕಾರಣ ಅದು. ಯಾಕಂದ್ರೆ ಮೋದಿ ರಾಹುಲ್ ಗಾಂಧಿ ಹೇಳಿದಂತಹ ಮಾತುಗಳನ್ನ ಹೊಡೆದಾಕ್ಬೇಕು, ನೀನೇನೇ ಮಾಡ್ರು ನಾನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಜನರಿಗೆ ತೋರಿಸಿ ರಾಹುಲ್ ಗಾಂಧಿ ವಾದವನ್ನ ಹೊಡೆದಾಕ್ತೀನಿ, ಅದನ್ನ ಮುಗಿಸ್ತೀನಿ ಅಂತ ಹೇಳಿ ಬರ್ತಾರವ್ರು ಯಾವಾಗ. ಸೊ ಈಗ ಬಿಹಾರದಲ್ಲಿ ರಾಹುಲ್ ಗಾಂಧಿ ಯಾತ್ರೆ ನಡೀತಿದೆ, ನಾಳೆಗೆ ಮೋದಿ ಅಲ್ಲಿ ಹೋಗ್ತಾ ಇದ್ದಾರೆ. ಹೋಗಿಲ್ಲ ಅಂದ್ರೆ ಅವ್ರು ಪೊಲಿಟಿಕಲಿ ಫಿನಿಶ್ ಆಗ್ಬಿಡ್ತಾರೆ. ಸೊ ಹಾಗಾಗಿ ಪೊಲಿಟಿಕಲ್ ಫಿನಿಶ್ ಆಗ್ಬಾರ್ದ್ರೆ ಕರ್ನಾಟಕಕ್ಕೆ ಬಂದಾಗ ಇಲ್ಲಿಯ ಸರ್ಕಾರ ಅವ್ರನ್ನ ಹೇಗೆ ಅಂದ್ರೆ ಅವರು ಪೊಲಿಟಿಕಲ್, ಅಫ್ಕೋರ್ಸ್ ಈಸ್ ಅ ಪ್ರೈಮ್ ಮಿನಿಸ್ಟರ್. 87% ನಮ್ ಶೇರ್ಸ್ ಇದ್ರು ಕೂಡ ಮೆಟ್ರೋದಲ್ಲಿ ನಾವು ಅವ್ರ ಪರವಾಗಿ, ಅಂದ್ರೆ ಬಿಜೆಪಿ ಇಡೀ ಪ್ರೋಗ್ರಾಮ್ ನ ಹೈಜಾಕ್ ಮಾಡಿ, ಸೊ ಹೈಜಾಕ್ ಮಾಡಿ ತನ್ನ ಪರವಾಗಿ ಮಾಡ್ಕೊಡ್ತು. ಮತ್ತು ಆ ಕಾರ್ಯಕ್ರಮದಲ್ಲಿ ಇಲ್ಲಿ ಯಾವ ರಾಜ್ಯದಲ್ಲಿ ಕಳ್ಳತನ ಆರೋಪ ಬಂತೋ ಆ ರಾಜ್ಯದಲ್ಲಿ ಮೋದಿ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಆಗಬೇಕಾಗಿತ್ತು. ಗೋ ಬ್ಯಾಕ್ ಮೋದಿ ಅಂತ ಹೇಳ್ಬೇಕಾಗಿತ್ತು. ಓಡ್ ಚೋರ್ ಗದ್ದಿ ಚೋಡ್ ಅಂತ ಘೋಷಣೆ ಕೂಗ್ಬೇಕಾಗಿತ್ತು. ಆತರ ಯಾವುದೂ ಆಗ್ಲಿಲ್ಲ. ಮೋದಿಯನ್ನ ತಪ್ಕೊಂಡಿದ್ದೇನೋ, ಮುತ್ತು ಕೊಟ್ಟಿದ್ದೇನೋ, ಹಾಡಿದ್ದೇನೋ, ಗಣಪತಿಯನ್ನು ಬೆಳ್ಳಿ ಗಿಫ್ಟ್ ಕೊಟ್ಟಿದ್ದೇನೋ. ಸೊ ಇದೆಲ್ಲ ಸಾಕ್ಷಿ. ಸೊ ಇದು ಕರ್ನಾಟಕದ ಅಂದ್ರೆ ಜಾತಿ ಗಣತಿ ಹೊರಗೆ ಬರದ ಹಾಗೆ ನೋಡ್ಕೊಂಡ್ರು. ಹಾಗೆ ವೋಟ್ ಚೋರ್ ಅಂದ್ರೆ ವೋಟ್ ಚೋರಿ ತನಿಖೆ ಆಗದಂಗೆ ನೋಡ್ಕೊಂಡ್ರು. ಹೈಕಮಾಂಡ್ ಏನೇನು ಹೇಳುತ್ತೆ ಅದೆಲ್ಲವನ್ನು ವಿರುದ್ಧ ಮಾಡ್ತಾರೆ. ಸೊ ಜೊತೆಗೆ ಈಗ ಕೇಂದ್ರ ಸರ್ಕಾರ ಒಂದು ಅನುದಾನ ಕೊಡ್ಲಿಲ್ಲ ಅಂತ ಹೇಳಿ ವಯನಾಡು ಕ್ಷೇತ್ರಕ್ಕೆ 10 ಕೋಟಿ ರೂಪಾಯಿನ ಸರ್ಕಾರ ಮಾನವೀಯತೆಯಿಂದ ಬಿಡುಗಡೆ ಮಾಡ್ತಾರೆ. ಸೊ ಅದನ್ನು ಕೂಡ ವಿರೋಧ ಪಕ್ಷಗಳು ಟೀಕೆ ಮಾಡಬೇಕು. ಸೊ ಟೀಕೆ ಮಾಡೋ ಹಾಗೆ ಅವ್ರಿಗೆ ಮಾಹಿತಿ ಕೂಡ ಇತ್ತು, ಅವ್ರಿಗೆ ಇದನ್ನೇ ಮಾತಾಡಿ ಅನ್ನೋ ಕೂಡ ಇತ್ತು. ಆದ್ರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಎಷ್ಟೊಂದು ರಾಷ್ಟ್ರಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಹಣ ಕೊಟ್ಟಿದೆ ಮಾನವೀಯತೆ ದೃಷ್ಟಿ, ಲಸಿಕೆಯನ್ನ ಕಳಿಸಿಲ್ಲ. ಸೊ ಅವಾಗೆಲ್ಲ ಟ್ಯಾಕ್ಸ್ ಹಣ ಫೋಲ್ ಆಯ್ತು ಅಂತ ಹೇಳಿದ್ರ ಇವರು, ಆದ್ರೆ ಅದನ್ನ ಹೇಳಲಿಲ್ಲ. ಸೊ ಅಂದ್ರೆ ವಿರೋಧ ಪಕ್ಷಗಳನ್ನು ಕೂಡ ಹೇಗೆ ಬಳಸ್ಕೊಂಡ್ರು ಅಂತ ಡಿಫೇಮ್, ಅಂದ್ರೆ ಯಾರು ಇವ್ರು ಯಾಕೆ ಬಂದ್ರು ಅಂತ ಹೇಳಿ ಕೂಡ ಮತ್ತು ರಾಹುಲ್ ಗಾಂಧಿ ಅವರ ಅತ್ಯಾಪ್ತರಾದಂತಹ KC ವೇಣುಗೋಪಾಲ್ ಮೇಲೂ ಕೂಡ ಬಿಜೆಪಿ ಆರೋಪವನ್ನ ಮಾಡ್ತಾರೆ. ಸೊ ಈ ಧರ್ಮಸ್ಥಳದ ವಿಷಯದಲ್ಲಿ KC ವೇಣುಗೋಪಾಲ್ ಬಹಳ ತಲೆ ಹಾಕ್ತಾ ಇದ್ದಾರೆ, ಅವರಿಂದನೇ ನಡೀತಾ ಇರೋದು. ಮತ್ತೆ ಇನ್ನೊಂದು, ರಾಹುಲ್ ಗಾಂಧಿ ಅವರಿಗೆ ಸೌತ್ ಇಂಡಿಯಾ ಕನೆಕ್ಟ್ ಆಗಿರ್ತಕ್ಕಂಥ, ಸೌತ್ ಇಂಡಿಯಾ ಥಿಂಕ್ ಟ್ಯಾಂಕ್ ಕೆಲಸ ಮಾಡ್ತಕ್ಕಂಥ ಮತ್ತು ಕರ್ನಾಟಕದ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಇಲ್ಲಿ ಒಂದು ಕ್ಯಾಂಪೇನ್ ಲೀಡ್ ತೆಗೆದುಕೊಂಡಿದ್ದಂತಹ ಶಶಿಕಾಂತ್ ಸೆಂಥಿಲ್ IAS ಆಫೀಸರ್, ಅಲ್ಲಿ ದಕ್ಷಿಣ ಕನ್ನಡದ DC ಆಗಿರ್ಬೋದು. ಆ ಶಶಿಕಾಂತ್ ಸೆಂಥಿಲ್ ಅವರು ಥಿಂಕ್ ಟ್ಯಾಂಕ್ ತರ ಕೆಲಸ ಮಾಡ್ತಾರೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಒಂದು ರೀತಿಯ ಈ ದಕ್ಷಿಣ ಭಾರತದ ಕನೆಕ್ಷನ್ ಕೊಡ್ತಾ ಇರ್ತಾರೆ. ಆ ಶಶಿಕಾಂತ್ ಸೆಂಥಿಲ್ಲೇ ಕಾರಣ ಅಂತ ಬಿಜೆಪಿ ಮಾತಾಡ್ತಾರೆ. ಜನಾರ್ದನ್ ರೆಡ್ಡಿ ಅವರು ಕೂಡ ಇವತ್ತು ಬಹಳ ಗಂಭೀರವಾದ ಆರೋಪನ ಮಾಡಿದ್ದಾರೆ. ಸೊ ಅದನ್ನ ಶಶಿಕಾಂತ್ ಸೆಂಥಿಲ್ ಇವತ್ತು ಅದನ್ನ ಡಿನೈ ಮಾಡಿದ್ದಾರೆ. ಇವತ್ತು ನಾನು ಡೈರೆಕ್ಟರ್ ಅಂಡ್ ಸ್ಕ್ರಿಪ್ಟ್ ರೈಟರ್ ಎಲ್ಲರೂ ಕೂಡ ಗಾಲಿ ಜನಾರ್ದನ್ ರೆಡ್ಡಿ ಹೇಳ್ತಕ್ಕಂಥದ್ದು,
ಈ ಏನು ಧರ್ಮಸ್ಥಳ ಮೇಲೆ ನಡೀತಾ ಇದೆ ದಾಳಿ, ಅದೆಲ್ಲದಕ್ಕೂ ಡೈರೆಕ್ಟರ್ ಸ್ಕ್ರಿಪ್ಟ್ ರೈಟರ್ ಯಾರು ಅಂತಂದ್ರೆ ಅದು ಈ SIT ರಚನೆ ಆಗೋದಕ್ಕೆ ಇದೆಲ್ಲದಕ್ಕೂ ಕಾರಣ ಯಾರು ಅಂತಂದ್ರೆ ಧರ್ಮಸ್ಥಳದ ಬಗ್ಗೆ ಅದಕ್ಕೆ ಶಶಿಕಾಂತ್ ಸೆಂಥಿಲ್. ನಿಮ್ಗೆಲ್ಲ ನೆನಪಿರ್ಬೋದು, SIT ರಚನೆ ಆದ ತಕ್ಷಣ ನಾವು ಒಂದು ಇಂಟರ್ವ್ಯೂ ಮಾಡ್ದೋ ಗಿರೀಶ್ ಮಟ್ಟಣ್ಣ ಅವ್ರದ್ದು. ಆ ಇಂಟರ್ವ್ಯೂ ಅಲ್ಲಿ ನೀವು ಕೇಳಿಸ್ಕೊಂಡ್ರೆ ಇವತ್ತು ದಾಖಲಾಗಿದೆ. ಸೊ ಈ SIT ರಚನೆ ಆಗೋದಕ್ಕೆ ರಾಹುಲ್ ಗಾಂಧಿ ಒತ್ತಾಯ ಅಂದ್ರೆ ಅವರ ಒಂದು ಒತ್ತಾಯ ಇದೆ ಅಂತ ಕೇಳಿ ಬರ್ತದೆ. ಹೌದಾ ಅಂತ, ಹೌದು ಅವರು ನ್ಯಾಯ ಕೊಡಿಸ್ತಾ ಇದಾರೆ ನಮ್ಮ ಅನ್ಯಾಯ ಆಗಿರ್ತೈತೆ ಅಂತ ಹೇಳಿ ಕೂಡ ಅವ್ರು ಹೇಳಿದ್ರು. ಸೊ ಇದು ಅಂದ್ರೆ ಶಶಿಕಾಂತ್ ಸೆಂಥಿಲ್, KC ವೇಣುಗೋಪಾಲ್, ಸೊ ರಾಹುಲ್ ಗಾಂಧಿ, ಈ ಮೂರು ಜನರನ್ನ ಧರ್ಮಸ್ಥಳದ ವಿಷಯದಲ್ಲಿ ವಿಲನ್ ಮಾಡುವ ಕೆಲಸವನ್ನ ಸ್ವತಃ ಕಾಂಗ್ರೆಸ್ ಸರ್ಕಾರವೇ ಮಾಡಕ್ ಶುರು ಮಾಡಿತು. ಬಿಜೆಪಿಯನ್ನ ಬಳಸ್ಕೊಳ್ತು, ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಕಾಪಾಡ್ತು. ಅಟ್ ವಾಟ್ ಕಾಸ್ಟ್ ಗೊತ್ತಿಲ್ಲ, ಅಟ್ ವಾಟ್ ಕಾಸ್ಟ್. ಸೆಂಥಿಲ್ ಹೇಳ್ತಾರೆ ಇವತ್ತು, he has not been in touch with ಇವರು IAS ಬ್ಯಾಚ್ಮೇಟ್ಸ್ ಇನ್ ಕರ್ನಾಟಕ. ಯಾರ ಜೊತೆ ನನ್ನ ಸಂಪರ್ಕದಲ್ಲಿ ಇಲ್ಲ, ಬ್ಯೂರೋಕ್ರಾಟ್ಸ್ ಯಾರ ಜೊತೆ ನನ್ನ ಸಂಪರ್ಕದಲ್ಲಿ ಇಲ್ಲ, ಅಧಿಕಾರಿಗಳ ಜೊತೆ. ವೋಟ್ ಚೋರಿ ಡಿಬೇಟ್ ಇನ್ ಪಾರ್ಲಿಮೆಂಟ್, ನಾನು ವೋಟ್ ಡಿಬೇಟ್ ಅಲ್ಲಿದ್ದೆ, ನಾನು ಎಲ್ಲೂ ನನಗೆ ಕಾಣಿಸ್ಕೊಂಡಿಲ್ಲ. ಮತ್ತೆ ರೆಡ್ಡಿ ಸ್ಟುಡ್ ಬೈ ಇಸ್ ಅಕ್ಯುಸೇಷನ್ ಹೇಳ್ತಾರೆ. ಇಫ್ ಸೆಂಥಿಲ್ ಅವರೇನು ಇನ್ನೋಸೆಂಟ್ ಆಗಿದ್ರೆ, ದೆನ್ he let him come and dispose ಬಿಫೋರ್ SIT ಮುಂದೆ ಹಾಜರಾಗಿ ಅವರು ತಮ್ಮ ತಮ್ಮ ಹೇಳಿಕೆನ ದಾಖಲಿಸಲಿ ಅಂತ ಹೇಳ್ತಾರೆ. ರೆಡ್ಡಿ ಹೇಳಕ್ ಯಾರು? ಯಾಕೆ ಶಶಿಕಾಂತ್ ಸೆಂಥಿಲ್ ಇಲ್ಲಿಗೆ ಬಂದು ಹೇಳಿಕೆನ ದಾಖಲಿಸ್ಬೇಕು ಅಂದ್ರೆ ಹೇಗೆ ಅವರನ್ನ ಬಹಳ ನಿರ್ದಿಷ್ಟವಾಗಿ ಫ್ರೇಮ್ ಮಾಡಲಾಗ್ತದೆ. ಜೊತೆಗೆ ಹೇಳ್ತಾರೆ ಮುಂದುವರೆದ ರೆಡ್ಡಿ, ಸೆಂಥಿಲ್ ಟೆನ್ಯೂರ್ ಅಸಿಸ್ಟೆಂಟ್ ಕಮಿಷನರ್ ಇನ್ ಬಳ್ಳಾರಿ ಬಿಗಿನ್ ಓನ್ಲಿ ಆಫ್ಟರ್ ಹೀಸ್ ಅರೆಸ್ಟ್. ಶಶಿಕಾಂತ್ ಸೆಂಥಿಲ್ ಅವರು ಜನಾರ್ದನ್ ರೆಡ್ಡಿ ಅರೆಸ್ಟ್ ಆದ ನಂತರ ಅವರು DC ಆಗಿದ್ರು. ಅಂಡ್ ಹಿಸ್ ಅಲಿಗೇಷನ್ಸ್ ಹ್ಯಾಡ್ ನಥಿಂಗ್ ಟು ಡೂ ವಿತ್ ಬೀಯಿಂಗ್ ಜೈಲ್ಡ್ ಬಿಕಾಸ್ ಆಫ್ ದಿ ಬ್ಯೂರೋಕ್ರಾಟ್. ಸೊ ಜನಾರ್ದನ್ ರೆಡ್ಡಿ ಜೈಲ್ಗೆ ಹೋಗೋದಕ್ಕೂ ಈ ಶಶಿಕಾಂತ್ ಸೆಂಥಿಲ್ಗೆ ಯಾವುದೇ ಸಂಬಂಧ ಇಲ್ಲ. ಸೆಂಥಿಲ್ ಕೌಂಟರ್ಡ್ ಇಟ್ ಸೇಯಿಂಗ್ it is for the state government to handle the issue, not him. ಸ್ಟೇಟ್ ಗವರ್ಮೆಂಟ್ ಹ್ಯಾಂಡಲ್ ಮಾಡ್ಲಿ, ಯಾಕೆ ಶಶಿಕಾಂತ್ ಸೆಂಥಿಲ್ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಶಶಿಕಾಂತ್ ಸೆಂಥಿಲ್ ಹ್ಯಾಂಡಲ್ ಮಾಡ್ತಾ ಇದಾರೆ ಅಂತ ಹೇಳಿ ವಿರೋಧ ಪಕ್ಷಗಳಿಗೆ ಮಾಹಿತಿ ಕೊಟ್ಟವ್ರು ಯಾರು? ಅಫ್ಕೋರ್ಸ್ ನನ್ ಅದರ್ ದ್ಯಾನ್ ಕ್ಯಾಪ್ಟನ್. The Congress government is quite competent is to deal with allegations to mass murders in Dharmasthala and does not require Tamil Nadu MP to intervene. The accusations against me are baseless and ridiculous. ನನ್ನ ಮೇಲೆ ಯಾವುದೇ ಇದು ಇಲ್ಲ ಅಂತ ಹೇಳಿ ಬೇಲ್ ಮೇಲೆ ಇರ್ತಕ್ಕಂಥವ್ರು ಇವರು ರೆಡ್ಡಿ ಅವರು ಮಾತಾಡ್ತಾರೆ. So he pointed out that even during his tenure as Deputy Commissioner of Dakshin Kannada, he had little to do with Dharmasthala. There were much bigger issues at play, and I had no time for rumors involving Dharmasthala. ಸೆಂಥಿಲ್ ಹೇಳ್ತಾರೆ, ಸೆಂಥಿಲ್ ನಾನು ಅಲ್ಲಿದ್ದಾಗ ಬೇಕಾದಷ್ಟು ವಿಷಯಗಳಿದ್ದ DC ಆಗಿದ್ದಾಗ ಧರ್ಮಸ್ಥಳ ಜೊತೆ ನಾನು ಯಾವ ವಿಷಯದ ಬಗ್ಗೆ ಯಾವುದೂ ನಾನು ಆಗ I had no time for rumors involving ಧರ್ಮಸ್ಥಳ. ನಂಗೆ ಟೈಮು ಕೂಡ ಇರಲಿಲ್ಲ ಅಷ್ಟಂತಲೇ ಶಶಿಕಾಂತ್ ಸೆಂಥಿಲ್. ಸೊ ಇದು ಇವತ್ತಿನ ಕಾಂಗ್ರೆಸ್ನ ಸ್ಥಿತಿ. ಅಂದ್ರೆ ಕಾಂಗ್ರೆಸ್ ಹೇಗೆ ಎಲ್ಲಿಗೆ ತಂದು ಹೇಗೆ ಅದು ಕರ್ನಾಟಕ ಇದು ದೊಡ್ಡ ಮಟ್ಟಕ್ಕೆ ಆಗುತ್ತೆ. ಯಾರೊಬ್ರು ಬೈದ ತಕ್ಷಣಕ್ಕೆ ಅವ್ರನ್ನ ಜೈಲಿಗೆ ಹಾಕುವಂತ ಕಾನೂನು ನಮ್ಮ ದೇಶದಲ್ಲಿ. ಅದಕ್ಕೆಲ್ಲ ಮತ್ತೆ ಮಾನನಷ್ಟ ಮೊಕದ್ದಮೆ ಈ ರೀತಿ ಬೈದ ತಕ್ಷಣಕ್ಕೆ ಹಾಕ್ಬೇಕು ಅಂತಂದ್ರೆ ನೀವು ಬಿಜೆಪಿಯ ಅಷ್ಟೂ MLA ಗಳನ್ನ ಹಾಕ್ಬೇಕಾಗುತ್ತೆ. ಯಾಕಂದ್ರೆ
ಈ ರಾಜ್ಯದಲ್ಲಿ ಎಂತೆಂಥ ಮಾತುಗಳನ್ನ ಆಡಿದ್ದಾರೆ ಬಿಜೆಪಿ ಎಂಬುದು ಗೊತ್ತು. ಅಷ್ಟು ದ್ವೇಷದ ಮಾತುಗಳನ್ನ ಯಾರು ಆಡೇ ಇಲ್ಲ ನಮ್ಮ ದೇಶದಲ್ಲಿ. ಅಷ್ಟು ದ್ವೇಷದ ಮಾತುಗಳನ್ನ ಹೇಳಿದ್ದಾರೆ ಬಿಜೆಪಿ. ಸೊ ಅವ್ರ ವಿರುದ್ಧ ಯಾವಾಗ ಕ್ರಮಗಳಾಗಲ್ಲ. ಈ ತಿಮ್ಮರೋಡಿ ಅವರನ್ನ ಅರೆಸ್ಟ್ ಮಾಡ್ತಕ್ಕಂಥ ಮತ್ತು ಆರ್ ಎಸ್ ಎಸ್ ನ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ BL ಸಂತೋಷ್ ಮೇಲೆ ಅವರು ಬೈದ್ರು. ಇವರು ಯಾರು ತಿಮ್ಮರೋಡಿ ಕೂಡ ಅದೇ ಹಿಂದುತ್ವ ಸಂಘಟನೆಗಳ ಬ್ಯಾಕ್ ಗ್ರೌಂಡ್ ಇದ್ದಿದ್ರಿಂದ ಸೊ ಆ ಮುಳ್ಳಿಂದಲೇ ತೆಗಿಬೇಕು ಅಂತ ಹೇಳಿ BL ಸಂತೋಷ್ ಅವರನ್ನ ಮುಂದೆ ತಂದು ಮಾಡ್ತಾರೆ. ಯಾಕಂದ್ರೆ 2023ರಲ್ಲಿ ನಡೆದಂತಹ ಏನು ಹರೀಶ್ ಪೂಂಜಾ ಅವರ ಹೇಳಿಕೆಯನ್ನ ತಿಮ್ಮರೋಡಿ ಅವರು ಹೇಳಿದ್ರು ಅಂತ ಹೇಳಿ ಕನ್ವರ್ಟ್ ಮಾಡಿ ಅಲ್ಲಿ ವಾಟ್ಸ್ಆಪ್ ಫೇಲ್ಯೂರ್ ಆಗಿ ಇಲ್ಲಿ ಈ ಮೀಡಿಯಾಗಳ ಕೂಡ ನಿಲ್ಲಬೇಕು. ಅದು ಅವರಿಗೆ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಹೆಚ್ಚು ಸುದ್ದಿಯನ್ನು ಜೀವಂತವಾಗಿರ್ತದೆ. ಇವ್ರನ್ನ ಒಳಗಾಕಿದ್ರೆ ಪ್ಲಾನ್ ಎಕ್ಸಿಕ್ಯೂಟ್ ಪ್ರೀ ಪ್ಲಾನ್ ನೀಟ್ಲಿ ಯಾರು ಭಾಗಿಯಾಗಿಲ್ಲ. ಸರ್ಕಾರವೇ ಭಾಗಿಯಾಗಿಲ್ಲ. against Rahul Gandhi, against Congress. It's working for Dharmasthala. It's working for indirectly they are taking orders from ಆದೇಶಗಳು ಸೆಂಟ್ರಲ್ ಗವರ್ಮೆಂಟ್ ಇದು ಪ್ರೂವ್ ಆಗಿದೆ. ಕಾಂಗ್ರೆಸ್ ನಲ್ಲಿ ಹೇಗೆ ಇವತ್ತು ಕರ್ನಾಟಕ ಕುತ್ಕೊಂಡು ಇದನ್ನ 2 ಸಲ ಕೇಳಿಸ್ಕೊಳ್ಳಿ ಗೊತ್ತಾಗ್ತದೆ. ಆದ್ರೂ ಕೂಡ ಹಾಗಾದ್ರೆ ಇದು ಎಂಡೇ ಇಲ್ವಾ? ಸೊ ಐರನ್ ಲೆಗ್ ಅಂತ ಹೇಳಿ ಇವ್ರು ಕರೀತಾರೆ. ಇವರು ಬಿಜೆಪಿಗೆ RSS ನ ಗೀತೆ ಹಾಡ್ತಾ ಕೂತಿದ್ದಾರೆ ಮತ್ತು ಬರೀ ದುಡ್ಡು ಸಂಪಾದನೆ ಮಾಡಿ ಬೆಂಗಳೂರಿಗೆ ಈ ಉತ್ತರ ಭಾರತ ಜನರನ್ನ ತುಂಬಿಸಿ ಮತ್ತು ಬೆಂಗಳೂರಿನ 18 ಕಿಲೋಮೀಟರ್ ವ್ಯಾಪ್ತಿ 40 ಕಿಲೋಮೀಟರ್ಗೆ ಹಿಗ್ಸಿ. ಜೊತೆಗೆ ಇನ್ನೊಂದು ಏನ್ ಅಪಾಯ ಇವತ್ತು ನಾನು ಗಮನಿಸ್ತೀನಿ ಅಂತಂದ್ರೆ, ಸೆಷನ್ ನಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಬೆಂಗಳೂರಿಂದಲೇ ಕರ್ನಾಟಕ ಬದುಕ್ತಾ ಇರೋದು ಅಂತ, ಬೆಂಗಳೂರಿನ ಆದಾಯ, ಬೆಂಗಳೂರಿನ ತೆರಿಗೆ ಅಂತ ಗೊತ್ತಾಯ್ತಲ್ಲ. ಇವ್ರ ಇಂಟೆನ್ಷನ್ ಏನು ಅಂತೇಳಿ, ಬೆಂಗಳೂರಿಂದ ಕರ್ನಾಟಕ ಆದಾಯ ಬರ್ತಾ ಇದೆ. ಸೊ ಬೆಂಗಳೂರು ಸಪರೇಟ್, ಕರ್ನಾಟಕ ಸಪರೇಟ್. ಇದು ಮುಂದಿನ ಅಜೆಂಡಾ. ಆ ಅಜೆಂಡಾವನ್ನ ಇವರೇ ಎಕ್ಸಿಕ್ಯೂಟ್ ಮಾಡ್ತಾರೆ. ನೋಡ್ತಾ ಇರಿ. ಮತ್ತೆ ಇದೆಲ್ಲದಕ್ಕೂ ಪೂರಕ ಅನ್ನೋ ಹಾಗೆ ಕನ್ನಡ ರಾಮಯ್ಯ ರಾಹುಲ್ ಗಾಂಧಿ ಪ್ರಾದೇಶಿಕ ಭಾಷೆಗೆ ಒತ್ತು ಕೊಡಬೇಕು, ಪ್ರಾದೇಶಿಕ ಭಾಷೆಯಲ್ಲಿ ಮಾತನಾಡಬೇಕು, ಪ್ರಾದೇಶಿಕ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಆದ್ರೆ ಒನ್ಸ್ ಅಗೇನ್ ರಾಹುಲ್ ಗಾಂಧಿ ವಿರುದ್ಧ ಸಿದ್ದರಾಮಯ್ಯ ಎಲ್ಲ ತಮಿಳ್ನಾಡು, ತೆಲಂಗಾಣ, ಆಂಧ್ರ ಎಲ್ಲ ಅವರ ಮಾತೃಭಾಷೆಗೆ, ಅವರ ಪ್ರಾದೇಶಿಕ ಭಾಷೆಗೆ ಮೊದಲನೇ ಭಾಷೆ. ಆದ್ರೆ ನಮ್ಮಲ್ಲಿ ಏನಪ್ಪಾ ವಿಶೇಷ ಅಂದ್ರೆ, ಕನ್ನಡ ರಾಮಯ್ಯ ಏನ್ ಮಾಡಿದ್ರೆ, ಕನ್ನಡ / ಅಥವಾ ಮಾತೃಭಾಷೆ ಈ ರಾಜ್ಯಕ್ಕೆ, ಯಾಕಂದ್ರೆ 100 ಜನ, ಕೋಟ್ಯಾಂತರ ಜನ ವಲಸಿಗರು ಬಂದ್ಬಿಟ್ರೆ ಅವ್ರಿಗೆಲ್ಲ ಅನುಕೂಲ ಆಗ್ಬೇಕು. ಹಂಗಾಗಿ ಕರ್ನಾಟಕ ನಮ್ಮ ಮೊದಲನೇ ಭಾಷೆ ಅಲ್ಲ. ಇದು ಕರ್ನಾಟಕ ದ್ವಿಭಾಷಾ ನೀತಿ. ಕನ್ನಡ ರಾಮಯ್ಯ ಕನ್ನಡ ಕಗ್ಗೊಲೆ ಮಾಡಿದ ರೀತಿ. ಇದು ನನ್ನ ಹಾನೆಸ್ಟ್ ವಿಶ್ಲೇಷಣೆ. ಸೊ ಇದನ್ನ ಹೆಚ್ಚೆಚ್ಚು ನೋಡಿ, ಶೇರ್ ಮಾಡಿ ಮತ್ತು ನಮ್ಮ ಸುತ್ತಮುತ್ತ ಇರತಕ್ಕಂಥ ವಿಚಾರಗಳನ್ನು ಮುಂದಿಟ್ಟಿದ್ದೀನಿ. ಮತ್ತು ಮುಕ್ತ ಪತ್ರಿಕೋದ್ಯಮ ನಿರ್ಭಯವಾಗಿ ಮಾತಾಡಕ್ಕೆ ನಮಗೆ ಮಾತ್ರ ಸಾಧ್ಯ, ಲ್ಯಾಬ್ಡ್ ಆಗ್ಲಿಕ್ಕೆ ಸಾಧ್ಯ. ಹೆಚ್ಚು ಶೇರ್ ಮಾಡಿ. ಸೊ ನಮಗೆ ಧೈರ್ಯ ಕೊಡಿ.
1 ಕೋಟಿ ಸಬ್ಸ್ಕ್ರೈಬ್ ಆಗಬೇಕು. ಮತ್ತು ಯಾರೇ ಆಗಲಿ ನೇರವಾಗಿ ಈ ರೀತಿ ವಿಚಾರಗಳನ್ನು ಮುಂದಿಡ್ತಾ ಇರ್ತೀವಿ. ಮತ್ತು ನಾವೇ ಫೀಲ್ಡ್ಗೆ ಬರ್ತೀವಿ. ಫೀಲ್ಡ್ ಅಲ್ಲೇ ಬರೀ ಸ್ಟುಡಿಯೋಲ್ ಕೂತ್ಕೊಂಡು ಮಾತಾಡಲ್ಲ, ಫೀಲ್ಡ್ಗೂ ಬರ್ತೀವಿ, ನಿಮ್ನು ಮಾತಾಡಿಸ್ತೀವಿ. ಸೊ ಇದು ನಿಮ್ಮದೇ ಚಾನಲ್ ಬಿಯಾಂಡ್ ನ್ಯೂಸ್. ನಮಸ್ಕಾರ.